ಕೆಲವರು ತಮ್ಮ ಜೀವನ ತಮಗಾಗಿ ಬದುಕುತ್ತಾರೆ, ಆದರೆ ಕೆಲವರು ಸಮಾಜದ ಜನರಿಗಾಗಿ, ರೈತರ ಧ್ವನಿಯಾಗಿ, ಮಣ್ಣಿನ ಜೊತೆ ಸಂಬಂಧ ಇಟ್ಕೊಂಡು ರೈತರ ಜೊತೆ ನಡೆದು ಅವರಿಗಾಗಿ ಮಾತಾಡಿದ ನಾಯಕ ಚಾಮರಸ ಮಾಲಿಪಾಟೀಲ್. ನಮ್ಮ ಭಾಗಕ್ಕೆ ಮತ್ತೆ ಜೀವಂತವಾಗಿ ಮತ್ತೆ ರೈತ ಸಂಘಕ್ಕೆ ಜೀವ ತುಂಬುವಂತ ಕೆಲಸ ಇವತ್ತು ಚಾಮರಸ ಮಾಲಿಪಾಟೀಲ್ ಅವರು ಕಡೆಯಿಂದ ಆಗ್ತಾ ಇದೆ. ನಮ್ಗೆ ಗೌಡ ದೇವರಿದ್ದಂಗ ಎಲ್ಲ ಅನುಕೂಲ ಮಾಡ್ಯಾನ. DYSP ಆಗಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ರೈತ ಚಳವಳಿಗೆ ಧುಮುಕಿದಂಥವ್ರು. ನಮ್ಮನ್ನು ಇಬ್ಬರು ಎಲ್ಲರೂ ಕೂಡ ಜೋಡೆತ್ತುಗಳು, ಪುಟ್ಟಣೆಯ ಕೂಡ ಇವರಿಬ್ಬರು ಜೋಡೆತ್ತುಕೊಳ್ಳುವಂತಿದ್ರು. ಯಾವುದೇ ಹೋರಾಟಕ್ಕಾದ್ರೂ ಮುನ್ನುಗ್ತಾರ. ಪ್ರತಿಯೊಬ್ಬ ರೈತರು ಏನೇ ಅನ್ಯಾಯ ಆದ್ರೆ ಹೇಳಿದ್ರೆ ತಕ್ಷಣ ನಡ್ರಿ ಹೋಗೋಣ, ಅದನ್ನ ಏನೈತಿ ಕೇಳಮ್ಮ ಮಾಡಮ್ಮ ಅಂತೇಳಿ ಅವರು ನಮಗಾಗಿ ಮಾಡಿದಂಥ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ನಮ್ಮ ಅವಿಭಾಜಿತ ರಾಯಚೂರು ಜಿಲ್ಲೆಯೊಳಗೆ ಈ ಭಾಗದ ಸಾಕ್ಷಿ ಪ್ರಜ್ಞೆ ಮತ್ತು ಆತ್ಮದಂತೆ ಯೋಚನೆ ಮಾಡಿದಂಥ 2-3 ಹಿರಿಯ ತಲೆಗಳನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊತೀನಿ. ಅದರಲ್ಲಿ ಮೊದಲನೇದಾಗಿ ಬೆಡದೂರು ಚನ್ನಬಸಪ್ಪ ಅವರು, ಇನ್ನೊಂದು ಅವ್ರ ಗೆಳೆಯರಾಗಿರ್ತಕ್ಕಂಥ ಶಾಂತರಸರು. ನಾವೆಲ್ಲ ಏನು ಬೆಳೆದು ಬಂದಿದ್ದೀವಿ, ನಮ್ಮ ಅವಿಭಾಜಿತ ರಾಯಚೂರು ಜಿಲ್ಲೆ ಒಳಗೆ ಚಳವಳಿಗಳೇನು ಬಂದಿದ್ದಾವೆ, ಕಾರ್ಮಿಕ ಚಳವಳಿಗಳು, ರೈತ ಚಳವಳಿಗಳು, ದಲಿತ ಚಳವಳಿಗಳು, ಸಾಹಿತ್ಯಿಕ ಬಂಡಾಯದ ಚಳವಳಿಗಳು, ಸಮುದಾಯದಂಥ ಸಾಂಸ್ಕೃತಿಕ ಚಟುವಟಿಕೆಗಳು, ಇದರ ಎಲ್ಲರ ಹಿಂದೆ ಬೆಡದೂರು ಚನ್ನಬಸಪ್ಪ ಮತ್ತು ಶಾಂತರಸಂತವರ ಒಂದು ನೆರಳಿದೆ. ನಮಗೆ ಅವರ ಬೆಳಕಿದೆ, ಅವರ ಕೊಡುಗೆ ಇದೆ, ಅವರ ಪ್ರೇರಣೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆ ಮತ್ತು ಗೌರವದಿಂದ ಆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಹೈದರಾಬಾದ್ ಕರ್ನಾಟಕ ಭಾಗ ಇದು, ನಿಜಾಮನ ಆಡಳಿತಕ್ಕೆ ಒಳಪಟ್ಟಂಥ ಪ್ರದೇಶ ಇದು. ಇಲ್ಲಿ ಯಾವುದೇ ಥರದ ಪ್ರಗತಿಪರ ಚಳವಳಿಗಳು, ಚಿಂತನೆಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಜಾತ್ಯತೀತವಾಗಿರ್ತಕ್ಕಂಥ ಈ ಬಸವ ತತ್ವದ ಒಂದು ಆಧಾರದಲ್ಲಿ ಸಮಾಜವನ್ನು ನೋಡುವಂಥ ಒಂದು ಕಣ್ಣೋಟವನ್ನು ಹಲವು ಜನರಲ್ಲಿ ಬಿತ್ತಿ ಬೆಳೆಸಿದ ಇಬ್ಬರು ಮಹನೀಯರೊಳಗೆ ಚನ್ನಬಸಪ್ಪ ಅವರು ಒಂದು. ಎರಡನೇದು ಭಾಳ ಮಹತ್ವದ್ದು ಅಂದರೆ, ಚನ್ನಬಸಪ್ಪ ಅವರು ಮತ್ತು ಈ ನಾಡಿನ ಹೆಸರಾಂತ ರೈತ ಚಳವಳಿಗಾರರಾಗಿರ್ತಕ್ಕಂಥ, ನಾಯಕರಾಗಿರ್ತಕ್ಕಂಥ, ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ನಂಜುಂಡಸ್ವಾಮಿಯವರನ್ನು ಏನು ಈ ನಾಡಿಗೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಪರಿಚಯ ಮಾಡಿಸೋದ್ರೊಳಗೆ ಚನ್ನಬಸಪ್ಪ ಅವರ ಪಾತ್ರ ಭಾಳ ದೊಡ್ಡದು. ರೈತ ಸಂಘ ಅನ್ನೋದು ಅಣಬೆ ಥರ ಅಲ್ಲೊಂದು ಇಲ್ಲೊಂದು, ಬೆಳೆಗೊಂದು ಹೊಲಕ್ಕೊಂದು ಬೆಳೆದು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಸಮಗ್ರವಾದಂಥ ರೈತ ಕೃಷಿ ಬಿಕ್ಕಟ್ಟಿನ ಹಿನ್ನೆಲೆ ಒಳಗೆ ಅಂತಾರಾಷ್ಟ್ರೀಯ ಮಟ್ಟದ ಚಿಂತನೆಯ ಆಧಾರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕತೆಯ ಪರಿಣಾಮವಾಗಿ ರೈತರ ಮಧ್ಯೆ ಏನೆಲ್ಲ ಗೊಂದಲಗಳು, ತೊಂದರೆಗಳಾಗ್ತದೆ ಅನ್ನೋದ್ರ ಬಗ್ಗೆ, ಈ ಬೀಜ, ಗೊಬ್ಬರ, ಈ ಮಾರುಕಟ್ಟೆ, ಇವೆಲ್ಲವೂ ಮೂಲಕ ಬಂಡವಾಳಶಾಹಿ ವ್ಯವಸ್ಥೆ, ವಿಶೇಷವಾಗಿ ಅಮೇರಿಕನ್ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಹೇಗೆ ತಮ್ಮ ಕಂಪನಿಗಳ ಮೂಲಕ ರೈತರ ಬದುಕನ್ನು ಕಷ್ಟಕ್ಕೆ ದೂಡ್ತದೆ ಅಂತಕ್ಕಂಥ ವಿಷಯವನ್ನು ದೇಶಕ್ಕೆ, ರಾಜ್ಯಕ್ಕೆ, ನಾಡಿಗೆ ಕೊಟ್ಟವರು ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ಆ ನಂಜುಂಡಸ್ವಾಮಿಯವರು ಹುಟ್ಟಾಕಿದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಅತ್ಯಂತ ಪ್ರಮುಖರಲ್ಲಿ ಚನ್ನಬಸಪ್ಪ ಬೆಡದೂರವರಿದ್ದರು. ಬೆಡದೂರವ್ರು ಏನು ಮಾಡಿದ್ರು ಅನ್ನೋದ್ರೊಳಗೆ ಭಾಳ ಮಹತ್ವದ್ದಂದರೆ, ಅವರ 3 ಜನ ಮಕ್ಕಳನ್ನ ಈ ನಾಡಿನ ಚಳವಳಿಗಾಗಿ ಅವ್ರು ಕೊಟ್ಟಾರ ಅನ್ನೋದನ್ನು ನಾನು ಭಾಳ ಗೌರವದಿಂದ ಸ್ಮರಿಸ್ತೀನಿ. 3 ಜನ ಮಕ್ಕಳು. ಚನ್ನಬಸಪ್ಪ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಅವ್ರ ಕೃತಿ, ಅದರ ಜೊತೆಗೆ ಈ 3 ಕೃತಿಗಳೇನಿದಾವಲ್ಲ, ನಾಳಿಗೆ ಕೊಟ್ಟಂಥ ಕೃತಿ, ಒಂದು ಬಸವಪ್ರಭು, ಚಾಮರಸ ಮಾಲಿಪಾಟೀಲ್, ಅಲಮಪ್ರಭು ಬೆಟ್ಟದೂರು ಈ ನಾಡು ಕಂಡ ಅಪರೂಪದ ಸಾಹಿತಿ, ಚಿಂತಕರು, ಜನಪರ ಹೋರಾಟಗಾರರು, ನಮ್ಮ ಒಡನಾಡಿಗಳವರು. ನಾವೆಲ್ಲ ಅವ್ರ ಜೊತೆಗೆ ಇದ್ದವರು ಅನ್ನೋ ಹೆಮ್ಮೆ ನಮಗೆ. ಹಾಗೆಯೇ ಸಾಹಿತ್ಯ ಮತ್ತು ಸಂಸ್ಕೃತಿಯ ಚಿಂತಕರಾಗಿರ್ತಕ್ಕಂಥ ಬಸವಪ್ರಭು ಅವರು ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆದಂಥವ್ರು. ಎಲ್ಲಕ್ಕಿಂತ ಭಾಳ ಮಹತ್ವದ ಚಾಮರಸರ ಕೊಡುಗೆ. ಚಾಮರಸರು ತಮ್ಮ ಇಡೀ ಹರೆಯವನ್ನು, ತಮ್ಮ ಯೌವನವನ್ನು ರೈತಾಪಿ ಸಮಸ್ಯೆಗಾಗಿ, ರೈತರ ಸಂಕಷ್ಟಕ್ಕಾಗಿ, ರೈತ ಸಂಘಟನೆಗಾಗಿ ಮುಡುಪಿಟ್ಟವರು.
ಅವರಿಗೆ ಆ್ಯಕ್ಚುಲಿ ದೊಡ್ಡ ವಿದ್ಯಾವಂತರವರು DYSP ಆಗಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ನೌಕರಿಯನ್ನು ಬಿಟ್ಟು ಪೂರ್ಣಾವಧಿ ಕಾರ್ಯಕರ್ತರಾಗಿ ರೈತ ಚಳವಳಿಗೆ ಧುಮುಕಿದಂಥವ್ರು ಅವರು. ಇವತ್ತು ಅಂಥವ್ರು ಇದ್ದಾರಂತಲೇ ರೈತರ ಹಲವು ಸಮಸ್ಯೆಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ರಾಜ್ಯದೊಳಗೆ, ನಮ್ಮ ಜಿಲ್ಲೆಯೊಳಗೆ ಚಾಮರ್ಸ್ ಪಾಟೀಲ್ರಂಥವ್ರು ಇದ್ದಾರೆ ಅನ್ನೋದಕ್ಕೇ ನಾವು ಸುರಕ್ಷಿತವಾಗಿದ್ದೇವೆ. ಇವತ್ತು ತುಂಗಭದ್ರಾ ಎಡದಂಡೆ ನಾಲೆ ಹಿತರಕ್ಷಣೆ ಇರ್ಬೋದು, ರೈತರ ಮೇಲಿರ್ತಕ್ಕಂಥ ಸಾಲ ಸೋಲದ ಪ್ರಶ್ನೆ ಇರ್ಬೋದು, ರೈತರ ಹೊಲದ ಮೇಲಿರ್ತಕ್ಕಂಥ ಇನ್ಶೂರೆನ್ಸ್ ಕಂಪನಿಗಳು ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಇರ್ಬೋದು, ಬೀಜ ಗೊಬ್ಬರದ ಕೊರತೆಯ ವಿರುದ್ಧ ಇರ್ಬೋದು, ನೀರಿಗಾಗಿ ಇರ್ಬೋದು, ತುಂಗಭದ್ರಾ ಎಡದಂಡೆ ನಾಲೆ ನೀರಿನ ಕೊರತೆಗಾಗಿರ್ಬೋದು, ನಿರಂತರವಾಗಿ 24x7 ಹೋರಾಟಗಾರರು ನಮ್ಮ ಮಧ್ಯೆ ಇದ್ದಾರೆ. ಅಂದರೆ ಚಾಮರ್ಸ್ ಮಾಲಿ ಪಾಟೀಲ್ರು ಇದ್ದಾರೆ. ಆ ಚಾಮರ್ಸ್ ಮಾಲಿ ಪಾಟೀಲ್ರು ನನ್ನ ಗೆಳೆಯರು, ನನಗಿಂತ ಒಂದು 10 ವರ್ಷ ವಯಸ್ಸಿನಲ್ಲಿ ಕಡಿಮೆ, ಅವರೆಲ್ಲ ನನ್ನ ಶಕ್ತಿ. ನಾನು ಕೂಡ ಸುಮಾರು 50 ವರ್ಷ ಸಾರ್ವಜನಿಕ ಜೀವನದಲ್ಲಿ ಜನಪರ ಹೋರಾಟಗಳನ್ನು ಮಾಡಿದ್ವಿ, ಜೊತೆಗೆ ಕೂತ್ಕೊಂಡು ಮಾಡಿದ್ದೀವಿ. 371 ಹೋರಾಟ ಮಾಡಿದ್ದೀವಿ, ಯಶಸ್ವಿಯಾಗಿವಿ. ಹಲವು ಹೋರಾಟಗಳ ಯಶಸ್ಸಿನ ಬುತ್ತಿಯನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದೀವಿ. ಆದರೆ ಇವತ್ತು ಇನ್ನೂ ಸಮಾಜ ಸಂಕಷ್ಟದಲ್ಲಿದೆ. ಚಾಮರ್ಸ್ ಮಾಲಿ ಪಾಟೀಲ್ ಅಂಥವರು ಕರ್ನಾಟಕ ರಾಜ್ಯ ರೈತ ಸಂಘದಂಥ ವೈಜ್ಞಾನಿಕ ತಿಳುವಳಿಕೆ ಇರತಕ್ಕಂಥ, ಹೋರಾಟದ ಕೆಚ್ಚಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜೊತೆಗೆ ನಿಷ್ಠುರ ನಡೆನುಡಿಯನ್ನು ಇಟ್ಟುಕೊಂಡು ಅವರು ಈಡಾಗದೇ ಇರತಕ್ಕಂಥ ಛಾತಿ ಇರ್ತಕ್ಕಂಥ ರೈತ ಮುಖಂಡರ ಅಗತ್ಯ ಇದೆ. ಅಂಥವರು ನಮ್ಮ ಮಧ್ಯೆ ನಮ್ಮ ಎದುರಿಗೆ ಕೂತ್ಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದೊಳಗೆ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಒಂದು ವಿಶೇಷ ಏನು ಈ ಸಂಘಟನೆದು ಅಂದರೆ, ನಂಜುಂಡಸ್ವಾಮಿ ಹುಟ್ಟು ಹಾಕಿದ್ದು ಇದು ಪುಟ್ಟಣ್ಣಯ್ಯ ಬಣ ಅಂತ ಇವತ್ತು ನಾವೇನು ಗುರುತಿಸ್ತಾ ಇದ್ದೀವಿ. ಇವತ್ತು ಇದರ ಅಧ್ಯಕ್ಷರಾಗಿ ನಮ್ಮ ಮೈಸೂರಿನ ಬಡಗಲ್ಪುರ್ ನಾಗೇಂದ್ರ ಅವರು ಏನಿದ್ದಾರೆ, ಇದು ಭಾಳ ಅಪರೂಪದ ರೈತ ಸಂಘಟನೆ. ಎಲ್ಲ ಕಡೆಗೂ ರೈತ ಸಂಘಟನೆಗಳು ಕೃಷಿ ಕೂಲಿಕಾರರ, ದಲಿತರ ವಿರೋಧಿಯಾಗಿದ್ದಾವೆ. ಆದರೆ ಈ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ದಲಿತ ಸಂಘಟನೆಗಳನ್ನು ಒಡಗೂಡಿಕೊಂಡು ಚಳವಳಿಗಳನ್ನು ಮಾಡ್ತಕ್ಕಂಥ ಒಂದು ಅಪರೂಪದ ಇತಿಹಾಸವನ್ನು ಹೊಂದಿದ್ದಿದೆ. ರೈತರ, ದಲಿತರ ಒಟ್ಟಾರೆ ಬೇಡಿಕೆಗಳನ್ನು ಕೂಡಿ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಈ ವಿಶಿಷ್ಟ ಇಡೀ ದೇಶಕ್ಕೇ ಅಪರೂಪ. ಇದು ದೇಶದಲ್ಲಿ ಪರಸ್ಪರ ಎದುರಿಗೆ ನಿಂದಿರ್ತಾರೆ. ಆದರೆ ಕರ್ನಾಟಕದಲ್ಲಿ ಪುಟ್ಟಣ್ಣಯ್ಯ ಮತ್ತು ನಂಜುಂಡಸ್ವಾಮಿ, ಬಡಗಲ್ಪುರ್ ನಾಗೇಂದ್ರ, ಚಾಮರ್ಸರ ಇರ್ಕೊಂಡ್ರೆ ದಲಿತರು ಮತ್ತು ರೈತರು ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು, ವೈರತ್ವವನ್ನು ಬಿಟ್ಟು ಜೊತೆಗೆ ನಿಂತುಕೊಂಡು ಸರ್ಕಾರದ ಪಾಲಿಸಿ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸ ಏನಿದೆಯಲ್ಲ, ಈ ರೈತ ಸಂಘ ಮಾಡ್ತಿದೆ. ಈ ರೈತ ಸಂಘದೊಳಗೆ ಭಾಳ ಪ್ರಮುಖ ಪಾತ್ರವನ್ನು ಚಾಮರ್ಸ್ ಮಾಲಿ ಪಾಟೀಲ್ ಮಾಡ್ತಾಯಿದ್ದಾರೆ. ಇನ್ನೊಂದು ಸರ್ವೋದಯ ಕರ್ನಾಟಕ ಅಂಥೇಳಿ ನನ್ನ ಆತ್ಮೀಯ ಗೆಳೆಯರು, ಭಾಳ ಗೌರವಾನ್ವಿತರು, ಈ ನಾಡಿನ ಆತ್ಮ ಸಾಕ್ಷಿಯಾಗಿರ್ತಕ್ಕಂಥ ದೇವನೂರು ಮಹಾದೇವ್ ಅವರ ಒಂದು ಕನಸಿನ ಕೂಸಾಗಿ ಹುಟ್ಟು ಹಾಕಿದಂಥ ಆ ಒಂದು ರಾಜಕೀಯ ಪಕ್ಷ ಏನಿದೆ, ಅದರ ರಾಜ್ಯ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಮಾಲಿ ಪಾಟೀಲ್ ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಪರ್ಯಾಯ ರಾಜಕಾರಣ ಇವತ್ತು ಭಾಳ ಅಗತ್ಯ ಆಗಿದೆ. ಬೆಟ್ಟದೂರಿನ ಚಾಮರ್ಸ್ ಮಾಲಿ ಪಾಟೀಲ್ರು ಒಂದು ಹೋರಾಟದ ಕುಟುಂಬದಿಂದ ಹುಟ್ಟು ಬಂದದ್ದು. BA ಮುಗಿಸಿದ ತಕ್ಷಣ ಅವರ ತಂದೆಯ ಸಲಹೆ ಮೇರೆಗೆ ಕೃಷಿಯಲ್ಲಿ ತೊಡಸ್ಕೊಳ್ತಾನೆ. ಆವಾಗ ಪ್ರಾರಂಭದಲ್ಲಿ ರೈತ ಚಳವಳಿ ಬೆಳೆದಿರ್ತದೆ. ಗ್ರಾಮ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿ, ತದನಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ, ಪುಟ್ಟಣ್ಣನ ಕಾಲದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ, ಈಗ ಗೌರವ ಅಧ್ಯಕ್ಷರಾಗಿ ಚಳವಳಿನ ಮುನ್ನಡೆಸ್ತಾರೆ. ಹೇಳಿ ಕೇಳಿ ಇವ್ರ ಕುಟುಂಬ ಹೋರಾಟದಿಂದಲೇ ಕುಟುಂಬ. ಇವ್ರ ತಂದೆ ಚೆನ್ನಬಸಪ್ಪ ಬೆಡದೂರವರು ಕರ್ನಾಟಕ ಏಕೀಕರಣದಲ್ಲಿ ಭಾಳಷ್ಟು ತೊಡಸ್ಕೊಂಡಿದ್ದರು. ಇವರ ಕುಟುಂಬದ ಹಿನ್ನೆಲೆ ಸಾಹಿತ್ಯ ಮತ್ತು ಹೋರಾಟದ ಅಲ್ಲಿ ಬಂದಿರುವಂಥ. ಇವತ್ತು ರೈತ ಚಳವಳಿಗಳು ರಸಟ್ಟವನ್ನು ಹಾಕೊಂಡು ಎಷ್ಟೆಷ್ಟು ಉಪಯೋಗ ಆಗ್ತವೆ. ಚಳವಳಿಯಲ್ಲಿ ಹಲವಾರು ಕಾರಣಕ್ಕೆ ಇವತ್ತು ಬೇರೆ ಬೇರೆ ಒಡಕುಗಳು ಉಂಟಾಗ್ತದೆ. ಆದರೆ ಚಾಮರ್ ಪಾಟೀಲ್ರವರು ಅವರ ವ್ಯಕ್ತಿತ್ವ, ಸಾಂಘಿಕವಾದ ಬದ್ಧತೆ ಮತ್ತು ಸೈದ್ಧಾಂತಿಕ ಹಿನ್ನೆಲೆ, ಪ್ರಾಮಾಣಿಕವಾದಂಥ ನಡವಳಿಕೆ ಇವತ್ತು ಸಂಘದ ವರ್ಚಸ್ಸಿನ ಮೇಲೆತ್ತಿದೆ. ಇವತ್ತು ಎಲ್ಲ ಮೂಲೆಗಳಲ್ಲೂ ಕೂಡ ಸಂಘಕ್ಕೆ ಒಂದು ಘನತೆ ತಲುಪಲು ಚಾಮರ್ಸು ಕೂಡ ಒಂದು ಪ್ರಮುಖರು.
ಅವರು ಪುಟ್ಟಣ್ಣರ ಕಾಲದಲ್ಲಿ ಅಧ್ಯಕ್ಷರಾಗಿದ್ದು, ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ನಮ್ಮನ್ನು ಇಬ್ಬರು ಎಲ್ಲರೂ ಕೂಡ ಜೋಡೆತ್ತುಗಳು ಅಂತಿದ್ರು. ಪುಟ್ಟಣ್ಣಯ್ಯ ಕೂಡ ಇವರಿಬ್ಬರು ಜೋಡೆತ್ತುಗಳು ಅಂತಿದ್ರು. ನಾವಿಬ್ಬರೂ ಕೂಡ ಕರ್ನಾಟಕದ ಮೂಲೆ ಮೂಲೆ ಸುತ್ತಿ ಇಡೀ ರೈತ ಚಳವಳಿಗೆ ಒಂದು ಆಯಾಮ ಕೊಡೋಕ್ಕೆ ಪ್ರಯತ್ನ ಪಟ್ಟಂತ. ಆವಾಗ ಚಾಮರ್ಸ್ ಅವರು ಅವ್ರ ಬದುಕನ್ನೇ ಬಿಟ್ಟು, ಅವ್ರ ಒಳಮನೆ ಕೆಲಸವನ್ನೇ ಬಿಟ್ಟು ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆ ಭಾಗಗಳಲ್ಲೂ ಕೂಡ ಸುತ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಘನತೆ ಗೌರವ ಇದೆ. ಆ ತಂದ್ಕೊಡೋದಲ್ಲಿ ಚಾಮರ್ಸ್ ಅವರ ಪಾತ್ರ ಕೂಡ ಪ್ರಮುಖರಾಗಿದೆ. ಚಾಮರ್ಸ್ ಅವರ ವ್ಯಕ್ತಿತ್ವ, ಅವರ ಭಾಷೆ ಮೇಲೆ ಇರುವಂಥ ಹಿಡಿತ, ಮತ್ತು ಆಯಾ ಕಾಲಕ್ಕೆ ಸಮಸ್ಯೆಗಳನ್ನ ಎತ್ಕೊಂಡು ಜನಪರವಾಗಿ ನಿಲ್ಲುವಂಥದ್ದು. ಅದು ನೀರಾವರಿ ಹೋರಾಟ ಆಗಿರ್ಬೋದು, ಅದು ಖರೀದಿ ಕೇಂದ್ರಗಳಿರ್ಬೋದು, ಅದು ಕಲಬೆರಕೆ ಕೀಟನಾಶಕ ಗೊಬ್ಬರದ ವಿಚಾರ ಆಗ್ಬೋದು, ವಿಮಾ ಕಂಪ್ನಿಗಳು ದೋಖ ಆಗ್ಬೋದು, ವಿಮಾ ಹಣ ದುರುಪಯೋಗ ಆಗ್ತಿರಾಗಿರ್ಬೋದು, ಭ್ರಷ್ಟಾಚಾರದ ಯಾವುದೇ ವಿಚಾರದಲ್ಲೂ ಕೂಡ ಮುಂಚೂಣಿದ್ದು ಹೋರಾಟ ಮಾಡ್ತಾರೆ. ಜೊತೆಗೆ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದಲ್ಲೂ ಕೂಡ ಅವರು ತೊಡಗಿಸ್ಕೊಂಡು ಇವತ್ತು ಎಲ್ಲ ಸಂಘಟನೆಗಳ ಜೊತೆಲೂ ಕೂಡ ವಿಶ್ವಾಸ ಇಟ್ಕೊಂಡಿರುವಂಥ ವ್ಯಕ್ತಿತ್ವ. ಇವರೊಂದು ಮಾದರಿಯಾದಂಥ ಹೋರಾಟಕ್ಕೆ ಮಾದರಿಯಾದಂಥ ವ್ಯಕ್ತಿತ್ವ ಬೆಳೆಸಿರುವಂಥದ್ದು. ಆ್ಯಕ್ಚುಲಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಭಾಳ ವರ್ಷಗಳಿಂದ. ಅಣ್ಣ ತಂದಿರ ಹತ್ರ ಕೆಲಸ ಮಾಡ್ತಿದ್ದೀವಿ. ಅವರ ನಡವಳಿಕೆಯಿಂದ ಇವತ್ತು ಚಳುವಳಿಗೂ ಕೂಡ ಒಂದು ಘನತೆ ಗೌರವ ತಂದಿದೆ. ಅದು ಯುವಕರು ಮಾದರಿ ಆಗ್ತದೆ. ಚಾಮರ್ಸ ಪಾಟೀಲ್ ಅವರು ಒಂದು ಚಳುವಳಿಯ ಆಸ್ತಿ. ನಮಸ್ಕಾರ. ಬಡಗುರು ನಾಗೇಂದ್ರ. ನನ್ನ ಹೆಸರು ಚಾಮರಸ ಮಾಲಿ ಪಾಟೀಲ್. ನಮ್ಮ ತಂದೆಯವರ ಹೆಸರು ಚನ್ನಬಸವಪ್ಪ ಬೆಟ್ಟದೂರು. ನಾನು 1958 ಮಾರ್ಚ್ 30ರಂದು ಬೆಟ್ಟದೂರು ಗ್ರಾಮದಲ್ಲೇ ಜನಿಸ್ತೇನೆ. ಅದಾದ ನಂತರ ನಾನು ನಮ್ಮ ತಂದೆ ತಾಯಿಗೆ ಕೊನೆಯ ಮಗನಾಗಿ ಹುಟ್ಟಿರ್ತೇನೆ. ಮೊದಲೇ ಅವರು ಡಾಕ್ಟರ್ ಬಸವಪ್ರಭು ಪಾಟೀಲ್ ಅಂತ ನಮ್ಮ ಅಣ್ಣ, ದೊಡ್ಡಣ್ಣ. ಅವ್ರ ಹಿಂದೆ ಅಲ್ಲಮಪ್ರಭು ಬೆಟ್ಟದೂರು ಅಂತೇಳಿ ಅವರು ರಿಟೈರ್ಡ್ ಪ್ರಿನ್ಸಿಪಲ್ ಕೊಪ್ಪಳದಲ್ಲಿ ಇರ್ತಾರೆ ನಮ್ಮ ಅಣ್ಣ. ಅದಾದ ನಂತರ ನಮ್ಮ ಅಕ್ಕ ನೀಲಮ್ಮ ಅಂಥೇಳಿ ಅವ್ರನ್ನ ಬಳ್ಳಾರಿ ಜಿಲ್ಲೆಯ ಸಿರಿಗೇರಿಗೆ ಕೊಟ್ಟಿರ್ತೀವಿ. ಅದಾದ ನಂತರ ನಾನು ಇವತ್ತು ನಮ್ಮ ಕುಟುಂಬ ಏನಂತಂದರೆ, ನಮ್ಮ ತಂದೆಯವರು ಈ ಸ್ವಾತಂತ್ರ್ಯ ಕರ್ನಾಟಕದ ಏಕೀಕರಣಕ್ಕಾಗಿ ಭಾಳ ಹೋರಾಟ ಮಾಡಿದಂಥವರು. ನಮ್ಮ ಚಿಕ್ಕಪ್ಪ ಶಂಕರಗೌಡ ಬೆಟ್ಟದೂರು ಅಂತೇಳಿ ದೊಡ್ಡ ಕಲಾವಿದರವರು. ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಶಾಲೆಯಲ್ಲಿ ಕಲ್ತು ಬಂದಂಥ ಒಬ್ಬ ನುರಿತ ಕಲಾವಿದರಾಗಿದ್ದರು. ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು. ಅವರ ಅನೇಕ ಚಿತ್ರಗಳು ಇವತ್ತು ಮಂತ್ರಾಲಯದ ಶ್ರೀಗಳೇನಂತಂದರೆ ಒಂದು ಪುಸ್ತಕ ರೂಪದಲ್ಲಿ ಇವತ್ತು ಹೊರತಂದಿದ್ದಾರೆ. ನಮ್ಮ ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾಳ ಕರ್ನಾಟಕ ಏಕೀಕರಣಕ್ಕಾಗಿ ಈ ನಾಡಿನ ಪ್ರಮುಖರ ಜೊತೆಗೆ ಅವರು ಹೋರಾಡಿ ಏನಂತಂದರೆ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರು ಕೂಡ ಒಬ್ಬ ಸಹಕಾರಿ ಧುರೀಣರಾಗಿದ್ದರು. ಇವತ್ತು ಮಾನ್ವಿಯಲ್ಲಿ ಏನಂತಂದರೆ TAPC MSನಲ್ಲಿ ಗೋಡೌನ್ ಕಟ್ಟಿಸ್ದಕ್ಕಾಗ ಆಗ್ಬೋದು, ಮತ್ತು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಒಂದು ಬಿಲ್ಡಿಂಗ್ ಕಟ್ಟಿಸ್ಲಿಕ್ಕೆ ಕಾರಣರಾದರು. ಅನೇಕರಿಗೆ ಪ್ರಾರಂಭಿಕ ಹಂತದಲ್ಲಿ ಟ್ರ್ಯಾಕ್ಟರ್ಗಳನ್ನು ಸಾಲದ ರೂಪದಲ್ಲಿ ಕೊಟ್ಟರು ಮತ್ತು ಬೆಳೆ ಸಾಲ ಕೊಟ್ಟರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಒಕ್ಕಲ್ತನವನ್ನು ಉದ್ಧಾರ ಮಾಡಲಿಕ್ಕೆ ಅವರು ಅನೇಕರಿಗೆ ಸಹಾಯ ಮಾಡಿದಂಥ ಒಂದು ದೊಡ್ಡ ವ್ಯಕ್ತಿ ನಮ್ಮಪ್ಪ ಚನ್ನಬಸವಪ್ಪ ಬೆಟ್ಟದೂರು. ಅವರು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. 91ನೇ ವಯಸ್ಸಿನಲ್ಲಿ ಅವರು ತಮ್ಮ ಮರಣವನ್ನು ಕಂಡರು. ಅವ್ರ ನಂತರ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ನಾವೇ ಇವತ್ತು ಮುಂದುವರಿಸಿಕೊಂಡು ಎಲ್ಲರನ್ನು ಕೂಡಿಕೊಂಡು ಇವತ್ತು ಅನೇಕರನ್ನ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಮುಖರನ್ನ ಸೇರಿಸಿಕೊಂಡು ರೈತ ಸಂಘವನ್ನು ಇವತ್ತು ನಾವು ಮುನ್ನಡೆಸ್ತಾ ಇದ್ದೇವೆ. ಇವತ್ತು ನಮಗೆ ಯಾವುದೇ ತೊಂದರೆ ಆಗದಂತೆ, ಇವತ್ತು ಯಾವುದೋ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಸಿಗೋದಿಲ್ಲ ಅಂತ ನಿರಾಶೆ ಆಗದೇನೆ ರೈತರ ಸೇವೆಯಲ್ಲಿ ಇವತ್ತು ನಮ್ಮ ಇಡೀ ಕುಟುಂಬನೇ ಇವತ್ತು ಅಲ್ಲಮಪ್ರಭು ಬೆಟ್ಟದೂರು ಏನಂತಂದರೆ ಕೊಪ್ಪಳದಲ್ಲಿ ಪರಿಸರವಾದಿಯಾಗಿ ಇವತ್ತು ಬಾಲ್ಡೋಟ ವಿಸ್ತರಣೆ 54,000 ಕೋಟಿ ರೂಪಾಯಿದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಆ ಕೊಪ್ಪಳ ಸುತ್ತಮುತ್ತ ಸುಮಾರು 25 ಹಳ್ಳಿಗಳು ಏನಂದರೆ ಈ ಕಾರ್ಖಾನೆ ಉಗುಳ್ತಕ್ಕಂಥ ಹೊಗೆಯಿಂದ ಬಾಧಿತರಾದಂಥ ಜನರ ಪರವಾಗಿ ಇವತ್ತು ನಮ್ಮಣ್ಣವರು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ ಬಸವಪ್ರಭು ಪಾಟೀಲ್ ಏನಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ತೊಡಗಿಸಿಕೊಂಡು
ರಾಯಚೂರು ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅವರು ಕೂಡ ವೈದ್ಯರಾಗಿದ್ದಾರೆ. ಅವ್ರ ಮಕ್ಕಳು ಕೂಡ ಜಯಪ್ರಕಾಶ್ ಪಾಟೀಲ್ ಮತ್ತು ಸಕಲೇಶ್ ಪಾಟೀಲ್, ಸ್ನೇಹಲತಾ ಪಾಟೀಲ್ ಅವರು ಕೂಡ ವೈದ್ಯರಾಗಿ ರಾಯಚೂರಿನಲ್ಲಿ ಇವತ್ತು ವೈದ್ಯಕೀಯ ಸೇವೆಯಲ್ಲಿ ಅವರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮ ಕುಟುಂಬ ಏನಂತಂದರೆ ಸಾರ್ವಜನಿಕವಾಗಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ ಇವತ್ತು ಈ ರಾಜ್ಯದ ಒಳಿತಿಗಾಗಿ ಜನರ ಕಲ್ಯಾಣಕ್ಕಾಗಿ ಇವತ್ತು ಎಲ್ಲ ನಮ್ಮ ಕುಟುಂಬದ ಸದಸ್ಯರು ಇವತ್ತು ನಾವು ಒಂದು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಿಜವಾಗಿ ನನಗೆ ಹೆಮ್ಮೆ ಆಗ್ತದೆ. ನನಗೆ ಇವತ್ತು 2 ಹೆಣ್ಮಕ್ಳು 2 ಗಂಡು ಮಕ್ಕಳಿದ್ದಾರೆ. ಮಕ್ಕಳು 2 ಹೆಣ್ಮಕ್ಳು ಏನಂದರೆ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಗಳಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನನ್ನ ದೊಡ್ಡ ಮಗ ಒಬ್ಬನು LLB ಮಾಡಿ ಧಾರವಾಡದ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾನೆ. ಅನೇಕ ಕೇಸುಗಳನ್ನು ಅವನು ಡೀಲ್ ಮಾಡಿ ಅಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಅವನು ನಿರ್ಣಯ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಮಗ ಇಂಜಿನಿಯರ್ ಬಾಬಾಗೌಡ ಪಾಟೀಲ್ ಅಂತೇಳಿ ಅವನು ಇಂಜಿನಿಯರ್ ಇದ್ದಾನೆ. ಅವನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ. ಇವತ್ತು ಒಂದೊಂದು ರೀತಿಯಿಂದ ಈ ಒಕ್ಕಲ್ತನಕ್ಕೆ ಬರಲಾರ್ದಂಥ ಸಂದರ್ಭದಲ್ಲಿ ಇವತ್ತು ಮುಂದಿನ ಪೀಳಿಗೆ ಏನಂತಂದ್ರೆ ಬರೀ ಖಾಸಗಿ ಉದ್ಯೋಗಗಳನ್ನು ಅರಿಸಿ ಇವತ್ತು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ನಾನು ಇವತ್ತು ಕಿವಿಮಾತು ಹೇಳೋದೇನೆಂದರೆ, ಮುಂದೆ ಇವತ್ತು ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 35 ಕೋಟಿ ಇದ್ದಂಥ ಜನಸಂಖ್ಯೆ ಇವತ್ತು 70 ವರ್ಷದ ನಂತರ 144 ಕೋಟಿ ಆಗಿದೆ. ಇಷ್ಟು ಜನರಿಗೆ ನಾವು ಅನ್ನ, ಆಹಾರ, ಮಾಂಸ, ಮೊಟ್ಟೆ, ಮೀನು ಎಲ್ಲವನ್ನೂ ಪೂರೈಕೆ ಮಾಡ್ಬೇಕು. ಕಾಳು ಕಡಿ ಎಲ್ಲ ಪೂರೈಕೆ ಮಾಡೋಂಥ ದೊಡ್ಡ ಜವಾಬ್ದಾರಿ ರೈತರ ಮೇಲಿದೆ. ಆ ನಿಟ್ಟಿನಲ್ಲಿ ನೀವು ಕೇವಲ ಸರ್ಕಾರಿ ನೌಕರಿಗಳನ್ನು ಅರಿಸಿ ಹೋಗೋದ್ರ ಬದಲು, ಖಾಸಗಿ ನೌಕರಿಗಳನ್ನ ಅರಿಸಿ ಹೋಗೋದ್ರ ಬದಲು ಕೃಷಿ ಹತ್ರ ಮುಖ ಮಾಡ್ರಿ, ಕೃಷಿಗೆ ಬಂದು ಮರಳ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಯುವಕರಿಗೆ ಕೊಡ್ತೀನಿ. ಇವತ್ತು ರಾಜಕೀಯ ಉದ್ದೇಶಕ್ಕಾಗಿ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಾವು ನೋಡ್ತಾ ಇದ್ದೀವಿ. ಉದಾಹರಣೆ, ಈ ಗಣೇಶನ ಹಬ್ಬದಲ್ಲಿ ಈ ಕೆಲವು ಸಂಘ ಸಂಸ್ಥೆಗಳೇನೆಂದರೆ ಯುವಕರಿಗೆ ಗಾಂಜಾವನ್ನು, ಅಫೀಮನ್ನು ಪೂರೈಕೆ ಮಾಡಿ ಅವ್ರನ್ನ ದಾರಿ ತಪ್ಪಿಸಿ ಕುಡಿಯಲಿಕ್ಕೆ ಕಲಿಸಿ ಇವತ್ತು ಇಡೀ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಹೊರಟಿದೆ. ದಯವಿಟ್ಟು ಯುವಕರೇನೆಂದರೆ ಅಂಥ ದಾರಿಗೆ ಹೋಗ್ಬೇಡ್ರಿ, ಒಳ್ಳೆಯದನ್ನು ಮಾಡ್ರಿ. ಇವತ್ತು ಕೃಷಿ ಭಾಳ ವಿಶಾಲವಾದಂಥ ಕ್ಷೇತ್ರ, ಇಲ್ಲಿ ವಿಪುಲವಾದ ಅವಕಾಶ ಇದೆ. ಕೃಷಿಗೆ ಪೂರಕವಾದ ಉದ್ಯೋಗಗಳನ್ನು ಮಾಡ್ಬೋದು. ಇವತ್ತು ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಮೊಲ ಸಾಕಾಣಿಕೆ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು. ಎಲ್ಲ ಉಪಕಸಬುಗಳು ಸಾಕಷ್ಟಿವೆ. ನೀವು ವಿದ್ಯಾವಂತರು ಏನಂತಂದರೆ ಬರೀ ನೌಕರಿಯನ್ನು ಅರಸದೆ ಇವತ್ತು ಕೃಷಿ ಕ್ಷೇತ್ರದ ಬಗ್ಗೆನೂ ಗಮನ ಹರಿಸ್ಬೇಕು ಮತ್ತು ಕೃಷಿಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೂಡ ನೀವು ಹೋರಾಟಕ್ಕೆ ಮುಂದಾಗಬೇಕು ಮತ್ತು ಈ ರಾಜಕೀಯ ಪಕ್ಷಗಳ ದಾಳಕ್ಕೆ ಬೀಳದೆ ದಾರಿ ತಪ್ಪಬೇಡ್ರಿ ಅಂತೇಳಿ ಇವತ್ತು ನಾನು ನಮ್ಮ ಯುವಕರಿಗೆ ಏನಂತಂದ್ರೆ ವಿನಂತಿ ಮಾಡಿಕೊಳ್ತೇನೆ. ನಾನು ರೈತ ಸಂಘದ ಕೆಲಸಕ್ಕಾಗಿ ಅನೇಕ ಸಂದರ್ಭದಲ್ಲಿ 2 ದಿವಸ 3 ದಿವಸ ನಾನು ಮನೆ ಬಿಟ್ಟು ಹೋಗೋಂಥ ಪ್ರಸಂಗ ಬರ್ತಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿ ಉಷಾ ಅವರು ಯಾವುದೇ ಬೇಜಾರು ಮಾಡ್ಕೊಳ್ಳದೆ ನನಗೆ ಸಂಪೂರ್ಣ ಈ ರೈತ ಸಂಘದಲ್ಲಿ ಬೆಳಿಲಿಕ್ಕೆ, ರೈತ ಸಂಘದ ಕೆಲಸ, ರೈತರ ಕೆಲಸ ಮಾಡಲಿಕ್ಕೆ ಏನಂದರೆ ಒಂದು ಉತ್ತೇಜನ ಕೊಟ್ಟಂಥವ್ರು ನನ್ನ ಧರ್ಮಪತ್ನಿ ಉಷಾ. ಯಾವತ್ತೂ ಅವರು ಬೇಜಾರು ಮಾಡ್ಕೊಂಡಿಲ್ಲ. ನಾನು 2 ದಿವಸ 3 ದಿವಸ ಮನೆ ಬಿಟ್ಟು ಹೋದರೂ ಕೂಡ ಬೇಜಾರು ಮಾಡ್ಕೊಳ್ಳಾರ್ದೆ. ಅನೇಕ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಊಟ ಉಪಚಾರ ಮಾಡಲಿ ಕೂಡ ಏನಂತಂದರೆ ಹಿಂದೆ ಬಿದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಭಾಳ ನೆರವಾಗಿ ನಾನು ಇವತ್ತೇನಾದರೂ ಈ ರಾಜ್ಯ ಮಟ್ಟದಲ್ಲಿ ನಾನು ಒಂದು ದೊಡ್ಡ ಹುದ್ದೆ ಪಡಿಬೇಕಾದ್ರೆ ಅದರ ಹಿಂದೆ ನಿಜವಾಗಿ ನನ್ನ ಧರ್ಮಪತ್ನಿ ಉಷಾ ಅವರ ಒಂದು ಕೆಲಸ ಕೂಡ ಭಾಳಷ್ಟಿದೆ ಅಂತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 1978 ಮತ್ತು 79ರಲ್ಲಿ ನಾನು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ BA ಪದವಿಯನ್ನು ಮುಗಿಸಿ ಬೆಟ್ಟದೂರಿಗೆ ಬಂದು ಒಕ್ಕಲ್ತನವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಎಂಥ ಪರಿಸ್ಥಿತಿ ಇತ್ತಂದರೆ, ಇದೆಲ್ಲ ನಮ್ಮ ಪ್ರದೇಶ ಎಲ್ಲ ತುಂಗಭದ್ರಾ ಎಡದಂಡೆ ನಾಲೆಯಿಂದ ನೀರಾವರಿ ಆಗ್ತಕ್ಕಂಥ ಪ್ರದೇಶ. ಅವಾಗ ಶೇಂಗಾ, ಹತ್ತಿ, ಜೋಳ ಎಲ್ಲ ಬೆಳಿತಿದ್ವಿ ನಾವು. ಬೆಳೆದ್ರೆ ಈ ಕಾಲುವೆ ನೀರು ಸರಿಯಾಗಿ ಬರದೆ ಬೆಳೆ ಹಾಕಿದಂಥ ಸಂದರ್ಭದಲ್ಲಿ ಒಡೆದು ಹೋಗಿ
ಅನೇಕ ಸಲ ಹೊಡೆದು ರೈತರು ನಷ್ಟ ಆಗ್ತಿದ್ರು. ಆ ಪ್ರಕಾರ ನಾವು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿ ಸಾಲಗಾರರಾಗಿದ್ದೀವಿ. ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ 80ರಲ್ಲಿ ಏನು ಉದಯ ಆಯಿತು. ಆ 1980ರಲ್ಲಿ ನಮ್ಮ ತಂದೆಯವರು ಏನಂದರೆ ಈ ರಾಯಚೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಘಟಕವನ್ನು ತರಲಿಕ್ಕೆ ಕಾರಣರಾದರು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಊರಿನಲ್ಲಿ ಬೆಟ್ಟದೂರಿನಲ್ಲಿ 1982ರಲ್ಲಿ ರೈತ ಸಂಘದ ಶಾಖೆಯನ್ನು ಪ್ರಾರಂಭ ಮಾಡಿದರು. ತನ್ಮೂಲಕ ಏನಂತಂದರೆ ಹೋರಾಟ ಪ್ರಾರಂಭ ಮಾಡಿದರು. ಈ ನೀರಾವರಿ ಸಮಸ್ಯೆಗಳೇ ಭಾಳ ಪ್ರಮುಖವಾಗಿದ್ವು ಆ ಸಂದರ್ಭದಲ್ಲಿ. ಆ ಕಾರಣಕ್ಕೆ ರೈತ ಸಂಘ ಹುಟ್ಕೊಂತು. ನಾನು ಕೃಷಿಯನ್ನು ಮಾಡ್ತಾ ಜೊತೆಗೆ ಏನಂತಂದರೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ನಾನು ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಆವಾಗಿನ ಸಿಸ್ಟಮ್ ಏನಂತಂದರೆ 4 ಎಕ್ಸಾಮ್ ಇರ್ತಿದ್ದವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ. ಒಂದು ಲಿಖಿತ ಪರೀಕ್ಷೆ, 2 ದೈಹಿಕ ಪರೀಕ್ಷೆ, 3ನೇದ್ದು ವಾಕ್ಚಾತುರ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಸ್ಪೀಕಿಂಗ್ ಟೆಸ್ಟ್ ಅಂತ ಇರ್ತಿತ್ತು. ಆ ನಂತರ ಸಂದರ್ಶನ. ಈ 3 ಟೆಸ್ಟ್ಗಳಲ್ಲಿ ಏನಂದರೆ ಗುಲ್ಬರ್ಗ ವಿಭಾಗದಲ್ಲಿ ನಾನು ಮೆರಿಟ್ನಲ್ಲಿ 3ನೇ ಸ್ಥಾನದಲ್ಲಿದ್ದೆ. ಮತ್ತು ಪುನಃ ಏನಂದರೆ ಬೆಂಗಳೂರಿಗೆ ಸಂದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೆ ಅಲ್ಲಿ ಆ ಒಂದು ಮೆರಿಟ್ ಪ್ರಕಾರ ನಾನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸೆಲೆಕ್ಟ್ ಆಗಬೇಕಾಗಿತ್ತು. ಆದರೆ ಅಲ್ಲಿ ಏನು ಮೋಸ ನಡೀತು ಅಂದರೆ ಗ್ರೂಪ್ ಡಿನಲ್ಲಿ 4 ಪೋಸ್ಟ್ಗಳನ್ನು ತುಂಬಲಾರ್ದೇ ಬೇರೆ ಗ್ರೂಪಿಗೆ ಕೊಟ್ಟು ಅಲ್ಲಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಸೆಕ್ರೆಟರಿ ಅವರು ಮಾಡಿದಂಥ ಒಂದು ಮೋಸಕ್ಕೆ ನಾವು ಬಲಿಯಾಗಿ ನಾವು ದುರದೃಷ್ಟವಶಾತ್ ನಾನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಿಂದ ಹಿಂದೆ ಸರಿಬೇಕಾಯಿತು. ಮುಂದೆ ಅದನ್ನು ಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡಿದರೂ ಕೂಡ ಪೊಲೀಸ್ ಇಲಾಖೆ ಒಪ್ಪಿಕೊಂಡಿತ್ತು. ಏನಂದ್ರೆ ತಪ್ಪಾಗಿದೆ ನಮ್ಮ ಕಡೆಯಿಂದ, ಈ ರೀತಿ 4 ಪೋಸ್ಟ್ಗಳನ್ನು ನಾವು ಬೇರೆ ಗ್ರೂಪಿಗೆ ಕೊಟ್ಟೋದಕ್ಕಾಗಿ ನಿಮ್ಮದು ಸೆಲೆಕ್ಷನ್ ಆಗಿಲ್ಲ ಅಂತ ಒಪ್ಪಿಕೊಂಡಿತ್ತು. ಆದರೆ ಆಗಿರ್ತಕ್ಕಂಥ ಜಡ್ಜ್ ಏನಂದರೆ ಡಿಲೇ ಆಗಿದೆ, ಇದು ಭಾಳ ಕೇಸು ಅಂಥೇಳಿ ನಮಗೆ ಆರ್ಡರ್ ಮಾಡಲಿಲ್ಲ. ಒಂದು ವೇಳೆ ಅವತ್ತು ನಾವು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗಿದ್ದರೆ ಇವತ್ತು ನಾವು SP ಆಗಿ ರಿಟೈರ್ಡ್ ಆಗಿ ಇರ್ತಿದ್ವಿ, SP ಆಗಿ ರಿಟೈರ್ಡ್ ಆಗಿರ್ತಿದ್ವಿ. ಅದು ಆದದ್ದು ಆಗೈತು. ಅದ ನಂತರ ಏನಂತಂದರೆ ಆ ಕೋರ್ಟ್ ಆರ್ಡರ್ ನಮಗೇನು ಕೊಡಲಾರ್ದ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಕೊಡಲಿಲ್ಲ. ಅದರ ಪರಿಣಾಮ ಇವತ್ತು ನಾವು ರೈತ ಸಂಘದಲ್ಲಿ ಏನಂದರೆ ರಾಜ್ಯ ಮಟ್ಟದ ಹುದ್ದೆಯನ್ನು ಪಡಲಿಕ್ಕೆ ಸಾಧ್ಯತೆ ಆಯಿತು. ಇವತ್ತು ಕೋರ್ಟ್ ತೀರ್ಪು ಕೊಟ್ಟದ್ರಿಂದನೇ ನಾವು ಇವತ್ತು ಅನೇಕ ರೈತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಮಗೊಂದು ಶಕ್ತಿ ಬಂದಂತಾಗಿ ಇವತ್ತು ಅತ್ಯುನ್ನತ ಹುದ್ದೆ ಆಗಿ 1982ರಲ್ಲಿ ನಾನು ಬೆಟ್ಟದೂರು ಗ್ರಾಮ ಘಟಕದ ಅಧ್ಯಕ್ಷನಾಗಿದ್ದೆ. 1994ರಲ್ಲಿ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷನಾದೆ. ಆ ನಂತರ ಏನಂತಂದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂದು ಕರೆ ಮೇರೆಗೆ ನನ್ನನ್ನು ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ನೇಮಕ ಮಾಡಿದರು. ಅದಾದ ನಂತರ ಅವರು ತೀರ್ಕೊಂಡ ನಂತರ ನನಗೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಆನಂತರ ದಿವಂಗತ KS ಪುಟ್ಟಣ್ಣನವರ ಬಂದಂಥ ಸಂದರ್ಭದಲ್ಲಿ ಅವರು ಏನಂತಂದ್ರೆ ನನ್ನ ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡಿದರು. 4.5 ವರ್ಷದವರೆಗೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ನಾನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಂಥ ಜಿಲ್ಲೆಗೆ ಹೋಗಿಲ್ಲ ಅಂತಿಲ್ಲ, ಎಲ್ಲ ಜಿಲ್ಲೆಗಳನ್ನು ಸುತ್ತಾಡಿ ಆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸ ಮಾಡಿದ್ದೇನೆ. ಈಗ ನನಗೆ ರಿಟೈರ್ಡ್ ಆಗಬೇಕಂದ್ರೆ ನನಗೆ ರೈತ ಸಂಘದ ಪ್ರಮುಖರು ಬಿಡ್ತಾ ಇಲ್ಲ. ಮತ್ತೆ ಕೂಡ ನನ್ನ ಏನಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷನಾಗಿ ಇವತ್ತು ಆಯ್ಕೆ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಒಂದು ಶಕ್ತಿ ಇರೋವರೆಗೆ ಈ ರೈತರ ಧ್ವನಿಯಾಗಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸ್ಬೇಕಂತೇಳಿ ಇವತ್ತು ನಾವು ಮನಸ್ಸು ಮಾಡಿ ರೈತ ಸಂಘದಲ್ಲೇ ಮುಂದುವರೆದ್ವಿ. ಅನೇಕ ರಾಜಕೀಯ ಪಕ್ಷಗಳು ನಮಗೆ ಆಮಿಷ ಒಡ್ಡಿ ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಕರೆದರು. ಆದರೆ ನಾನು ಯಾವ ಪಕ್ಷಕ್ಕೂ ಹೋಗಲಾರ್ದೇ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಕಳೆದ 46 ವರ್ಷದಿಂದಲೂ ನಾನು ರೈತ ಸಂಘದಲ್ಲೇ ಕೆಲಸ ಮಾಡ್ತಾ ಇವತ್ತು ರೈತ ಸಂಘದಲ್ಲೇ ಮುಂದುವರೆದಿದ್ದೀನಿ. ಕಿಲೋಮೀಟರ್ ದೂರದವರೆಗೆ ಯಾವುದೇ ಗಣಿಗಾರಿಕೆ ನಡಿಬಾರದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. 20 ಕಿಲೋಮೀಟರ್ ದೂರದವರೆಗೆ ಯಾರು ಗಣಿಗಾರಿಕೆ ಮಾಡಬಾರದು. ಈ ಬಗ್ಗೆ ದಿವಂಗತ KS ಪುಟ್ಟಣ್ಣನವರು ಮಾಜಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಹೋಗಿದ್ದೆ. ಮುಖ್ಯಮಂತ್ರಿಗೆ ಈ ವಿಷಯದ ಬಗ್ಗೆ ಗಂಭೀರತೆಯಿಂದ ತಂದು ಅದನ್ನ ಅವಾಗ ನಿಲ್ಲಿಸಿದ್ರು. ಅದನ್ನು ನಿಲ್ಲಿಸಲು
ಒಂದಲ್ಲ ಹಲವಾರು ಜನ ಅಲ್ಲಿ ಗಣಿಗಾರಿಕೆ ಮಾಡ್ತಾರೆ. ಹೆಂಗೆ ಮಾಡ್ತಾರಂದ್ರೆ, ಈಗ ನಾವು ಬೋರ್ವೆಲ್ ಕೊರಿತೀವಲ್ಲ, ಆ ಬೋರ್ವೆಲ್ ಟೈಪು ಕಲ್ಲಿನಲ್ಲಿ ಬೋರ್ ಕೊರೆದು ಅಲ್ಲಿಂದ ಬ್ಲಾಸ್ಟ್ ಮಾಡ್ತಾರೆ. ಅದು ಆ ಬ್ಲಾಸ್ಟ್ ಅಂದ್ರೆ ಏನು, ವಿಪರೀತ ಒಂದೊಂದು ಸುಮಾರು 2-3 ಎಕರೆಯಲ್ಲಿ ಕಲ್ಲುಗಳು ಚೆಲ್ಲಾಪಿಲ್ಲಿ ಆಗಿಬಿಡ್ತಾರೆ. ಅಷ್ಟು ಕಂಪನ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿದ್ರೆ ಆ ಕಟ್ಟಿಗೆ ಡ್ಯಾಮೇಜ್ ಆಗೋದಿಲ್ಲ ಅಂತ ಕೆಲವರು ಪ್ರತಿಪಾದನೆ ಮಾಡ್ತಾರೆ. ಅದು ಶುದ್ಧ ಸುಳ್ಳು. ಅನೇಕರು ವರದಿ ಕೊಟ್ಟಿದ್ದಾರೆ. ನಾವು ಕೂಡ, ನಾನು ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಬಹಳ ದೊಡ್ಡ ಸಮಾವೇಶ ಮಾಡಿ ಒತ್ತಾಯ ಮಾಡಿದ್ವಿ, ಗಣಿಗಾರಿಕೆ ನಿಷೇಧ ಮಾಡ್ಬೇಕಂತ ಹೇಳಿ. ಈ ಮನೆ ಸುಮಾರು 75 ವರ್ಷಗಳ ಹಿಂದೆ ಕಟ್ಟಿದಂಥ ಮನೆ. ನಮ್ಮ ತಂದೆಯವರು ಈ ಮನೆಯನ್ನು ಕಟ್ಟಿದರು. ಅದನ್ನು ಸ್ವಲ್ಪ ನಾವು ರೆನೋವೇಷನ್ ಮಾಡಿದ್ದೀವಿ. ಇಲ್ಲೆಲ್ಲ ಮೊದಲು ಎತ್ತುಗಳು ನಿಲ್ತಿದ್ವು. ಎತ್ತುಗಳು ಇಲ್ಲೆಲ್ಲ ಈ ಕಡೆಗೆ 6 ಎತ್ತುಗಳು ನಿಲ್ತಿದ್ವು. ಅದು ಎತ್ತುಗಳು ಕುಡಿಯುವ ನೀರಿನ ತೊಟ್ಟಿ. ಅದು ಎತ್ತುಗಳು ಕುಡಿಯುವ ನೀರಿನ ತೊಟ್ಟಿ. ಈ ಫೋಟೋದಲ್ಲಿ ಕಾಣೋರು ಉತ್ತರ ಪ್ರದೇಶದ ಭಾಳ ದೊಡ್ಡ ರೈತ ನಾಯಕ ಮಹೇಂದ್ರ ಸಿಂಗ್ ಟಿಕಾಯತ್ ಅವ್ರ ಜೊತೆ ನಮ್ಮ ಹೋರಾಟಕ್ಕೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ತೆಗೆಸ್ಕೊಳ್ಳೋಂಥ ಭಾವಚಿತ್ರ ಇದು. ಇದು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳೇನು ನಾನು ತಿಳ್ಕೋಬೇಕಾಗಿದೆ, ದಯವಿಟ್ಟು ನನ್ನ ಜೊತೆಗೆ ಶೇರ್ ಮಾಡಿಕೊಳ್ರು ಅಂತ ನಮ್ಮನ್ನೆಲ್ಲ ಕರೆಸಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ರೈತರ ಸಮಸ್ಯೆಗಳು, ರೈತರು ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಸುಮಾರು ಅರ್ಧ ತಾಸು ಮಾತಾಡಿದ್ವಿ. ಆನಂತರ ಅವರು ನಿಮ್ಮ ಜೊತೆಗೊಂದು ಫೋಟೋ ತೊಗೊತೀನಿ ಅಂತಂದಾಗ ನಮ್ಮ ಕಾರ್ಯಕರ್ತರ ಜೊತೆಗೆ ಎಲ್ಲರ ಜೊತೆಗೆ ನಾವು ಕುಂತು ಒಂದು ಫೋಟೋ ತೊಗೊಂಡ್ವಿ. ಮತ್ತು ನಮ್ಮ ರೈತ ಸಂಘದ ಒಂದು ಶಾಲನ್ನು ರಾಹುಲ್ ಗಾಂಧಿ ಅವರಿಗೆ ಹಾಕಿದಂಥ ಸಂದರ್ಭದಲ್ಲಿ ಭಾಳ ಖುಷಿಪಟ್ಟು ಆ ಶಾಲನ್ನು ಅವರು ತಗೊಂಡು ಹೋದರು. ಇದು ರೈತ ಹುತಾತ್ಮರ ದಿನಾಚರಣೆಯಲ್ಲಿ ನಡೆದಂಥ ಒಂದು ದೊಡ್ಡ ಸಮಾವೇಶದ ಚಿತ್ರ ಇದು. ಇಲ್ಲಿ ಎಲ್ಲ ರೈತ ನಾಯಕರಿದ್ದಾರೆ. ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ. ಇದೇನೋ ಒಂದು ನನಗೆ ನೃಪತುಂಗ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಪ್ರಮಾಣ ಪತ್ರವನ್ನು ನನಗೆ ಕೊಟ್ಟಿದ್ದಾರೆ. ಈ ಫೋಟೋದಲ್ಲಿರ್ತಕ್ಕಂಥವ್ರು ಇವರು ನಮ್ಮ ತಂದೆ, ಪಕ್ಕದಲ್ಲಿರೋರು ನಮ್ಮ ಚಿಕ್ಕಪ್ಪ, ಅವ್ರ ಪಕ್ಕದಲ್ಲಿರೋರು ನಮ್ಮ ಅಣ್ಣ, ಇನ್ನೊಬ್ಬರು ಅಣ್ಣ, ನಾನು. ನಮ್ಮೂರಿನ ಯುವಕರಾದಂಥ ಶಿವಕುಮಾರ್ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ನಮಗೆ ಕೊಟ್ಟಿರ್ತಾರೆ. ಹೊಸಮನೆ ಪ್ರಕಾಶನದಿಂದ ನಮಗೆ ನೃಪತುಂಗ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಇದು ನೆನಪಿನ ಕಾಣಿಕೆ. ಈ ಫೋಟೋದಲ್ಲಿರ್ತಕ್ಕಂಥ ನನ್ನ ಮೊಮ್ಮಗಳು ನೇಹ ಅಂತೇಳಿ. ಇದು ನನ್ನ ಹಿರಿಯ ಮಗ ಸನದ್ ಲಾ ಡಿಗ್ರಿ ಮುಗಿಸಿದ ನಂತರ ಸನದ್ ತೆಗೆದುಕೊಳ್ಳುವಂಥ ಚಿತ್ರ. ಇದು
ಉಸ್ಮಾನಿಯಾ ಯೂನಿವರ್ಸಿಟಿಯ ಸರ್ಟಿಫಿಕೇಟು ನಮ್ಮ ತಂದೆಯವರು ಚನ್ನಬಸವಪ್ಪ ವಕೀಲ್ ಅಂಥೇಳಿ ಉರ್ದುನಲ್ಲಿ ಅವರು ಲಾ ಡಿಗ್ರಿಯನ್ನು ಮಾಡ್ತಾರೆ ಉಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದ್ನಲ್ಲಿ. ಆ ಸರ್ಟಿಫಿಕೇಟ್ ಇದು. ಇದು ಕೂಡ ಉಸ್ಮಾನಿಯಾ ಯೂನಿವರ್ಸಿಟಿ ಕೊಟ್ಟಂಥ ಸರ್ಟಿಫಿಕೇಟ್ ನಮ್ಮ ತಂದೆಯವರಿಗೆ, ಉರ್ದುನಲ್ಲಿ ಇರ್ತಕ್ಕಂಥದ್ದು. ಇದು ನನ್ನ ಸಣ್ಣ ಮಗ ಇಂಜಿನಿಯರ್ ಪಾಸ್ ಆದಂಥ ಸಂದರ್ಭದಲ್ಲಿ ತೆಗೆಸಿದಂಥ ಫೋಟೋ. ಇವರು ನಮ್ಮ ತಾಯಿ ಅಮರಮ್ಮ ಅಂತ ಹೇಳಿ, ಇವರು ನಮ್ಮ ತಂದೆ ಚನ್ನಬಸವಪ್ಪ ಬೆಟ್ಟದೂರು ಅಂತೇಳಿ. ಇದು ನಮ್ಮ ಹಳೆಯ ಮನೆ. ಈ ಸದ್ಯ ಈ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇಲ್ಲ. ನಾವು ಹುಟ್ಟಿ ಬೆಳೆದಂಥದ್ದು ಮನೆ ಇದೆ. ಈಗೇನಂತಂದರೆ ಅನಿವಾರ್ಯ ಕಾರಣದಿಂದಾಗಿ ನಾವು ರಾಯಚೂರಿನಲ್ಲಿ ವಾಸ ಮಾಡ್ತೇವೆ. ಇದೆಲ್ಲ ನೀರಿನ ತೊಟ್ಟಿ ನೋಡಿ ಹೇಗಿದೆ, ಹಳೆ ಕಾಲ ಸಿಸ್ಟಮ್. ಈ ಗೋಡೆಯಲ್ಲೇ ನೀರಿನ ತೊಟ್ಟಿಯನ್ನು ಮಾಡಿದೆ. ಇದು ಬಚ್ಚಲ ಮನೆ, ಹಳೆ ಕಾಲ ಸಿಸ್ಟಮ್. ಇಲ್ಲಿ ಎಲ್ಲ ಒಲೆಗಳಿದ್ವು. ಇಲ್ಲಿ ಸೌದೆ ಒಲೆ ಉರಿಸಿದರೆ ಈ ಮೂಲಕ ಹೊಗೆ ಹೊರಗಡೆ ಹೋಗ್ತಾ ಇತ್ತು. ಇಲ್ಲಿ ಸೌದೆ ಒಲೆಗಳಿದ್ವು, ಇಲ್ಲಿಂದ ಈ ಮುಖಾಂತರ ಹೊರಗಡೆ ಹೋಗ್ತಾ ಇತ್ತು. ನನ್ನ ಹೆಸರು ಬಸವಪ್ರಭು. ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ MBBS ಮುಗಿಸಿದೆ. ಆಮೇಲೆ ಇಲ್ಲಿ 52 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸ ಅಂತಂದ್ರೆ ಸಾಹಿತ್ಯ. ಈಗ ನನ್ನ 13ನೇ ಪುಸ್ತಕ ಬಂತು ನಿನ್ನೆ, ಬಸವ, ಬುದ್ಧ, ಅಂಬೇಡ್ಕರ್, ಗಾಂಧಿ ಅಂತಂದೆ. ಮೊನ್ನೆ ಸಮ್ಮೇಳನದ ಅಧ್ಯಕ್ಷನ ಮಾಡಿದ್ರು ನನಗೆ, ಮಾನ್ವಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ್ದು. ಅದ್ರಾಗ ಬಿಡುಗಡೆ ಆಯಿತು. ಆಮೇಲೆ ರಾಯಚೂರಿನಲ್ಲಿ ವೈಸ್ ಚಾನ್ಸ್ಲರ್ ಶಿವಾನಂದ ಕೆಳಗಿನ ಮನೆಯವರು ಅದನ್ನು ಉದ್ಘಾಟನೆ ಮಾಡಿದರು. ಚಾಮರ್ಸ್ ಏನಪ್ಪ ಅಂತಂದರೆ ಬಿ ಎ ಮಾಡಿದ ಕಿಟ್ಲ ಕಾಲೇಜಿನಲ್ಲಿ. ಆತ ಮುಂದೆ ಓದಲಲ್ಲ, ಬಹುಶಃ ಒಕ್ಕಲ್ತನ ಮಾಡ್ಬೇಕಂತ ಒಂದು ಇದರಲ್ಲಿತ್ತು. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಹಾಕಿದೆ. ಇನ್ನೇನು ಸಿಗುತ್ತದೆ ಅನ್ನೋ ಟೈಮ್ನಾಗ ಕೈ ತಪ್ಪಿ ಹೋಯ್ತು. ಅಲ್ಲಮ್ಮ ಪ್ರಭು ಆತ MA ಅದ, ಸಾಹಿತ್ಯ ಅದ, ಬಂಡಾಯ ಸಾಹಿತ್ಯ ಅದ. ಈಗ ಸದ್ಯ ಹೇಳ್ಬೇಕಂತಂದ್ರೆ ಅಲ್ಲಿ ಕೊಪ್ಪಳದ ಸುತ್ತಮುತ್ತ ಬಲ್ದೋಟ ಕಂಪ್ನಿ ಮತ್ತು ಬೇರೆ ಬೇರೆ ಕಂಪ್ನಿಗಳಿದಾವಲ್ಲ, ಅದರಿಂದ ಜನರಿಗೆ ಕ್ಯಾನ್ಸರು, TB ಮುಂತಾದ ರೋಗಗಳು ಬರೋ ಕಾರಣಕ್ಕಾಗಿ ಈಗ ಸುಮಾರು 2 ತಿಂಗಳಿಂದ ಹೋರಾಟ ನಡೆದದ. ಅಲ್ಲಮ್ಮ ಪ್ರಭುನೇ ಮಾಡ್ತಾ ಇದ್ದಾರೆ. ಬಟ್ ಅದು ಎಲ್ಲಿಗೆ ಮುಟ್ತದೋ ಗೊತ್ತಿಲ್ಲ. ನಾನು ಅಲ್ಲಮ್ಮ ಪ್ರಭು ಬೆಟ್ಟದೂರು ಅಂತ ಕೊಪ್ಪಳ ಗವಿಸಿದ್ದೇಶ್ವರ ಕಾಲೇಜಿನ ಪ್ರಾಚಾರ್ಯನಾಗಿ ನಿವೃತ್ತಿ ಹೊಂದಿದ್ದು, ಕವಿಯಾಗಿ ಮತ್ತು ಒಬ್ಬ ಹೋರಾಟಗಾರನಾಗಿ ನಾನು ಗುರುತಿಸಿಕೊಂಡಿದ್ದೇನೆ. ನಮ್ಮ ತಂದೆಯವರು ರೈತ ಹೋರಾಟದಲ್ಲಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯ ಮಾಡಿದರು. ನನ್ನ ತಮ್ಮ ಚಾಮರಸ BA ಓದಿ ಒಕ್ಕಲತನವನ್ನು ಮಾಡಿಸ್ತಾ ಇದ್ದರು. ನಮ್ಮ ಎಲ್ಲ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದರು. ಒಂದು ಕಾಲಕ್ಕೆ ನಮ್ಮ ಕುಟುಂಬಕ್ಕೆ ಸಾಲದ ಹೊರೆ ಉಂಟಾಗಿತ್ತು. ಭೂಮಿ ಲೆವೆಲ್ ಮಾಡಿದಂತಹ ಸಾಲವನ್ನು ಕಟ್ಟಲೇಬೇಕಾಗಿತ್ತು. ಅಂಥ ಸನ್ನಿವೇಶದಲ್ಲಿ ಇನ್ನೂ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಆತ ತನ್ನ ಗೆಳೆಯನ ಅಜ್ಜನ ಜೊತೆಯಲ್ಲಿ ಮಾತಾಡಿ ಆಗಿನ ಕಾಲಕ್ಕೆ 10,000 ರೂಪಾಯಿ ಸಾಲವನ್ನು ತಂದು ಸಾಲವನ್ನು ಕಟ್ಟಿರ್ತಕ್ಕಂತಹ ಒಂದು ವಿಚಾರ ನನಗೆ ಗೊತ್ತಿದೆ. ಮುಂದೆ ನಮ್ಮ ತಂದೆಯವರಿಗೆ ವಯಸ್ಸಾದ ಮೇಲೆ ಒಕ್ಕಲ್ತನದ ಜವಾಬ್ದಾರಿಯ ಜೊತೆಗೆ ಆತನೂ ಕೂಡ
ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತನಾಗಿ ಕಾರ್ಯವನ್ನು ಮಾಡ್ತಾ ರಾಯಚೂರು ಜಿಲ್ಲೆಯ ಅಧ್ಯಕ್ಷನಾಗಿ, ನಂತರ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ, ಗೌರವಾಧ್ಯಕ್ಷನಾಗಿ ಕಾರ್ಯವನ್ನು ಮಾಡಿದ್ದು ಹೆಮ್ಮೆಯ ಸಂಗತಿ. ಆದರೆ ಸಾರ್ವಜನಿಕ ಕೆಲಸದ ಭಾರದಿಂದಾಗಿ ಆತನಿಗೆ ತೊಂದರೆಯಾಯಿತು, ಆತನ ಆರೋಗ್ಯಕ್ಕೆ ತೊಂದರೆಯಾಗಿದೆ. ಬಹಳಷ್ಟು ಸಂಚಾರ ಮಾಡಿದ್ದರಿಂದ ಆತನಿಗೆ ಸ್ಟಂಟ್ ಕೂಡ ಹಾಕಿಸಲಾಗಿದೆ. ಹೀಗಾಗಿ ಆತನ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇದೆ. ಆತನಿಗೆ ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ವ್ಯಕ್ತಿಗಳು ಪರಿಚಯ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಆತನಿಗೆ ಹೆಸರಿದೆ. ವಿದೇಶಗಳಿಗೂ ಕೂಡ ಆತ ಹೋಗಿ ಬಂದದ್ದು ನಮಗೆಲ್ಲ ನಮ್ಮ ಮನೆತನಕ್ಕೆ ಒಂದು ಗೌರವವನ್ನು ತರತಕ್ಕಂತಹ ಸಂಗತಿಯಾಗಿದೆ. ಒಂದು ಕಾಲಘಟ್ಟದಲ್ಲಿ ಆತ PSI ಪೋಸ್ಟ್ಗೆ ಅರ್ಜಿ ಹಾಕಿದ್ದ. ಆತನ ಒಂದು ನೇಮಕಾತಿಯ ಸಾಧ್ಯತೆ ಇದ್ದರೂ ಕೂಡ ಏನೋ ತೊಂದರೆಯಿಂದ ಅದು ಆಗಲಿಲ್ಲ. ಆದದ್ದೆಲ್ಲ ಒಳಿತೇ ಆಯಿತು ಅಂತ ನನಗನ್ನಿಸ್ತದೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರೆ ಇಷ್ಟು ದೊಡ್ಡ ಮಟ್ಟದ ಸಾರ್ವಜನಿಕ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ. ಸಿಂಧನೂರು ಭಾಗದಲ್ಲಿ, ಗಂಗಾವತಿ ಭಾಗದಲ್ಲಿ ಅತಿಯಾದಂತಹ ಒಂದು ಭತ್ತದ ಬೆಳೆಯನ್ನು ಬೆಳೀತಾ ಇರೋದರಿಂದ ನಮ್ಮ ಮಾನ್ವಿ, ಬೆಟ್ಟದೂರು ಮುಂತಾದ ಪ್ರದೇಶಗಳು ಕೊನೆಯ ಪ್ರದೇಶಗಳಾಗಿ ಸರಿಯಾದ ನೀರಿನ ಸೌಕರ್ಯ ಕಾಲುವೆಯಲ್ಲಿ ದೊರಕದೆ ಹೋದಾಗ ಶಿರವಾರದಲ್ಲಿ ನೀರನ್ನು ಬಿಡಿಸಿಕೊಂಡು ಬರ್ತಕ್ಕಂತಹ ಜನರಿಗೆ, ರೈತರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಆತ ಮಾಡ್ತಾ ಬಂದಿದ್ದಾನೆ. ಇವತ್ತಿನ ದಿನ ರೈತ ಸಂಘ ನಮ್ಮ ಭಾಗದಾಗೂ ಉಳಿಬೇಕಂದ್ರೆ ನಿಜವಾಗ್ಲೂ ಚಾಮರಸ ಮಾಲಿ ಪಾಟೀಲ್ ಬೆಟ್ಟದೂರವರೇ ಆಧಾರ ಸ್ತಂಭ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಭಾಗದಾಗ ಈಗೀಗ ಇತ್ತೀಚೆಗೆ ರೈತ ಸಂಘ ಸ್ವಲ್ಪ ಮೊದಲನೇ ಏನು ನಂಜುಂಡ ಸ್ವಾಮಿಯವರು ಕಾಲದಾಗ ಯಾವ ಥರ ಇತ್ತು ಆ ಥರ ಈ ಕಡಿಮೆ ಆಗ್ತಾ ಹೋಗ್ತಿತ್ತು. ಆದರೆ ಚಾಮರಸ ಮಾಲಿ ಪಾಟೀಲ್ ಅವರು ನಮ್ಮ ಭಾಗದವರೇ ಆದದ್ರಲ್ಲಿತ್ತ ನಮ್ಮ ಭಾಗಕ್ಕೆ ಮತ್ತೆ ಜೀವಂತವಾಗಿ ಮತ್ತೆ ರೈತ ಸಂಘಕ್ಕೆ ಜೀವ ತುಂಬುವಂಥ ಕೆಲಸ ಇವತ್ತು ಚಾಮರಸ ಮಾಲಿ ಪಾಟೀಲ್ ಅವರು ಕಡೆಯಿಂದ ಆಗ್ತಾ ಇದೆ. ಅದಲ್ಲದೆ ರಾಜ್ಯಾದ್ಯಂತ ಅವರ ಹೆಸರು ಅಜರಾಮರ. ಯಾಕೆಂದರೆ ಇವತ್ತು ಹೆಣ್ಮಕ್ಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಲ್ಲಿ ಚಾಮರಸ ಮಾಲಿ ಪಾಟೀಲ್ ಅವರು ಮುಖ್ಯ ಕೆಲಸ ಆಗ್ಯದ. ನಮ್ಮ ಭಾಗಕ್ಕೆ ರಾಜ್ಯ ಸಮಿತಿಯ ಕೆಲವೊಂದು ಪೋಸ್ಟ್ಗಳನ್ನು ನಮ್ಮ ಭಾಗ ಉತ್ತರ ಕರ್ನಾಟಕದಾಗ ಎಲ್ಲ ಬೇರೆ ಬೇರೆ ರೀತಿಯ ಪಕ್ಷಗಳು ಅಥವಾ ಇಂಥ ಸಂಘಟನೆಗಳು ನೋಡಿದಾಗ ರಾಜ್ಯ ಸಮಿತಿಯಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಸ್ವಲ್ಪ ಕಡಿಮೆ ಪೋಸ್ಟ್ಗಳು ಕೊಡ್ತಿದ್ರು. ಆದರೆ ನಮ್ಮ ಚಾಮರಸ ಮಾಲಿ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರು ಆದಮೇಲೆ ನಮ್ಮ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಪೋಸ್ಟನ್ನು ನಮ್ಮಂಥ ಒಂದು ಹಿಂದ್ಗಡೆ ಇರುವಂಥ ಹಳ್ಳಿಯವರಿಗೂ ಕೂಡ ಮುಟ್ಲಿ ಅನ್ನೋ ಉದ್ದೇಶದಿಂದ ಅವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಭಾಗಕ್ಕೆ ಸರ್ಕಾರದಿಂದ ಅನೇಕ ಅನ್ಯಾಯಗಳು ಆಗ್ತಾವ, ಬಹಳಷ್ಟು ರೈತರಿಗೆ ಮೋಸಗಳು ಆಗ್ತಿರ್ತಾವ. ಅದನ್ನು ಅವಾಗವಾಗೇ ಅದನ್ನು ನೋಡಿ ಅದನ್ನು ಎಚ್ಚೆತ್ತುಕೊಂಡು ಎಲ್ಲ ರೈತರಿಗೆ ಈ ಥರ ತಪ್ಪಾಗಕತ್ತೇವ ಅಂತ ಅನ್ನೋದು ಗೊತ್ತಾದ ತಕ್ಷಣ ಮೊದಲು ನೆನಪಾಗೋ ವ್ಯಕ್ತಿ ಅಂದರೆ ಚಾಮರಸ ಪಾಟೀಲ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಈ ಒಂದು 3 ವರ್ಷದ ಹಿಂದ್ಗಡೆ ಒಂದು ಸನ್ನಿವೇಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಆರ್ಟ್ ಆಪರೇಷನ್ ಅಂದರೆ ಸ್ಟಂಟ್ ಹಾಕ್ಯಾರ ಅಂತ ಅನ್ನೋ ಸುದ್ದಿ ನಮಗೆ ಬಂದ ತಕ್ಷಣ ನಾವು ಯಾದಗಿರಿ ಜಿಲ್ಲೆದವ್ರು ಎಲ್ಲರೂ ಸೇರಿ ಇಲ್ಲ ನಾವು ಸರ್ಗೆ ಹಿಂಗೆ ಆಗ್ಬಿಟ್ಟದ ಅಂತೇಳಿ ನಾವು ಆಘಾತಕಾರಿಯಾಗಿ ಅವ್ರನ್ನ ಮಾತಾಡ್ಸ್ಬೇಕಂತ ನಾವು ಅವ್ರದ್ದೇ ಹಾಸ್ಪಿಟ್ಲ್ ಆದ ಬೆಟ್ಟದೂರು ಹಾಸ್ಪಿಟ್ಲಿಗೆ ನಾವು ಬಂದು ಕುಂತಾಗ ಅವರು ಬೆಡ್ ಮೇಲೆ ಇರ್ತಾರಂತ ನಾವು ನಿರೀಕ್ಷೆ ಮಾಡಿದಾಗ ಅವರು ಒಂದು ರೈತರ ನ್ಯಾಯಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ನಲ್ಲಿ ಇದ್ದದ್ದು ಕೇಳಿ ನಮ್ಗೆ ನಿಜವಾಗ್ಲೂ ಕಣ್ತುಂಬ ನೀರು ಬಂದವು ನನಗೆ ಅವತ್ತು. ಯಾಕಂದರೆ ಇಂಥ ವ್ಯಕ್ತಿಗಳು ನಮ್ಮ ಜೊತೆಗೆ ಇದಾರಲ್ಲ, ಅವರು ಸಂಸಾರಕ್ಕಾಗಿ ಅವ್ರ ಕುಟುಂಬಕ್ಕಾಗಿ ಅವರು ಎಷ್ಟು ಶ್ರಮ ಪಡ್ತಾರೋ ಗೊತ್ತಿಲ್ಲ. ಆದರೆ ರಾಜ್ಯದ ರೈತರ ಪರವಾಗಿ ಯಾವತ್ತೂ ಅವ್ರ ಧ್ವನಿ ಏರು ಧ್ವನಿಯಲ್ಲಿ ಇರ್ತದ. ಅವ್ರ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಮಾಡ್ಕೊಳ್ಳಂಗೆ ಇಲ್ಲ. ನನ್ನ ಕೇಳಿದ್ರೆ ಅವರು ಮಿಸೆಸ್ ನಾನು ಅತಿಗೆ ಅಂತಾನೆ ಕರೆಯೋದು, ಅವ್ರಿಗೂ ಹೇಳಿದಾಗ ಅವರು ಕೂಡ ಇಲ್ಲಮ್ಮ ಅವ್ರ ಆರೋಗ್ಯದ ಬಗ್ಗೆ ಅವ್ರು ಕಾಳಜಿನೇ ಮಾಡ್ಕೊಳಂಗಿಲ್ಲ, ಇದೇ ಥರ ಅವರು ಎಲ್ಲ ರೈತ ಮುಖವಾಗಿ ಓಡಾಡ್ತಾರ ಅನ್ನೋ ನೋವನ್ನು ಅವ್ರು ತೋಡಿಕೊಂಡ್ರು. ನಿಜವಾಗ್ಲೂ ಕುಟುಂಬಕ್ಕೆ ಅವ್ರ ಮಕ್ಕಳಿಗಾಗಿರ್ಬೋದು, ಅವರು ಹೆಂಡತಿಗಾಗಿರ್ಬೋದು, ಅವ್ರ ಜೊತೆ ಟೈಮ್ ಕಳೀಲಿ ಅನ್ನೋ ಒಂದು ಆಸೆ ಎಲ್ಲರಿಗೂ ಇರ್ತದ. ಆದರೆ ಅದನ್ನು ಹೊರತುಪಡಿಸಿ ಅವರು ಇಡೀ ರೈತ ಕುಲಕ್ಕೆ ಒಂದು ತಂದೆ ಆಗುವಂಥ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ತಂದೆಯವರು ಕೂಡ ಈ ಭಾಗದಾಗ ಒಳ್ಳೆಯ ರೈತ ಸಂಘವನ್ನು ಕಟ್ಟಿದ್ರು. ಅದನ್ನ ಚಾಚು ತಪ್ಪದೆ ಇವರು ಕೂಡ ಅದೇ ಮಾರ್ಗವಾಗಿ ಇವರು ಹೋಗ್ತಾ ಇದ್ದಾರೆ ಅನ್ನೋಂಥ
ನಾವು ಎಲ್ಲರೂ ಹೇಳುವಂಥ ಎಷ್ಟು ವಿಷಯ. ಭಾರತ ಒಂದು ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗಿದೆ. ಅನೇಕ ರಾಜ್ಯಗಳು ಕೂಡಿ ಒಂದು ಒಕ್ಕೂಟ ವ್ಯವಸ್ಥೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನವನ್ನು ಗಟ್ಟಿಗೊಳಿಸಬೇಕು, ಸಂವಿಧಾನವನ್ನು ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರಜಾಪ್ರಭುತ್ವ ದಿನಾಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದ ರಾಯಚೂರು ಜಿಲ್ಲೆಯ ಈ ಒಂದು ಬೆಟ್ಟದೂರು ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚನ್ನಬಸಪ್ಪ ಬೆಟ್ಟದೂರು ಅವರ ಒಂದು ಕಿರಿಯ ಮಗನಾಗಿರ್ತಕ್ಕಂಥ ಚಾಮರಸ್ ಮಾಲಿ ಪಾಟೀಲ್ ಅವರು ಅವರ ಹುಟ್ಟು ಏನಂತಂದರೆ ಇವತ್ತು ಇಡೀ ರಾಜ್ಯದ ರೈತ ಸಮುದಾಯದ ಒಂದು ದೊಡ್ಡ ಉಡುಗೊರೆ ಅಂತಲೇ ಹೇಳ್ಬೋದು. ಅದು ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ರೈತ ಸಮುದಾಯದ ಒಂದು ದೊಡ್ಡ ಶಕ್ತಿಯಾಗಿ ಚಾಮರಸ್ ಮಾಲಿ ಪಾಟೀಲ್ ಅವರು ಈ ನಾಡಿನಲ್ಲಿ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಕಿರಿಯ ವಯಸ್ಸಿನಲ್ಲಿ ಅವರು ಒಂದು ದೊಡ್ಡ ಜಮೀನ್ದಾರ ಕುಟುಂಬ. ಮೂಲತಃ ಅವರ ತಂದೆಯವರು ಕೂಡ ಈ ಒಂದು ರೈತ ಸಮುದಾಯಕ್ಕೋಸ್ಕರ ರೈತರಿಗೋಸ್ಕರ ಹೋರಾಡಿ ಅವರ ಹಾದಿಯಲ್ಲಿ ಸಣ್ಣ ವಯಸ್ಸಿನಲ್ಲಿ ಹಲವಾರು ಹುದ್ದೆಗಳು ಇವರನ್ನು ಹಿಂಬಾಲಿಸಿದರೂ ಕೂಡ ಅದು ಯಾವುದೇ ಒಂದು ಸರ್ಕಾರಿ ನೌಕರಿಗೆ ಒತ್ತು ಕೊಡದೆ ಇವತ್ತು ಕೃಷಿಯಲ್ಲಿ ಮಗ್ನರಾಗಿ ತದನಂತರ ಈ ಒಂದು ರೈತ ಹೋರಾಟದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿ ಇವತ್ತು ಹಲವಾರು ಹೋರಾಟಗಳು ಮಾಡಿದ್ದಾರೆ. ಈ ಭಾಗದ ರೈತರು ಅವರಿಗೆ ನ್ಯಾಯ ಸಿಗಬೇಕಂತಂದರೆ ಇವತ್ತು ಚಾಮರಸ್ ಮಾಲಿ ಪಾಟೀಲ್ ಅವರ ಒಂದು ಪಾತ್ರ ಭಾಳ ದೊಡ್ಡದೈತಿ. ಸುಮಾರು ಉದಾಹರಣೆಗೆ ಹೇಳ್ಬೇಕಂತಂದರೆ ಇವತ್ತು ತುಂಗಭದ್ರಾ ಎಡದಂಡೆ ನಾಲೆ ರಾಯಚೂರು, ಕೊಪ್ಪಳ 3 ಜಿಲ್ಲೆಗಳಿಗೆ ರೈತರಿಗೆ ಉಸಿರಾಗಿರ್ತಕ್ಕಂಥ ಈ ತುಂಗಭದ್ರಾ ಎಡದಂಡೆ ನಾಲೆಯ ಬಗ್ಗೆ ಅವ್ರದ್ದು ಒಂದು ಅಪಾರವಾದ ಒಂದು ಕೊಡುಗೆ ಇದೆ. ಇವತ್ತು ಈ ನಾಲೆ ಸರಿಯಾಗಿ ತೇಲೆಂಡುವರೆಗೂ ನೀರು ಮುಟ್ಟಬೇಕಾದ್ರೆ ಅವರ ಹೋರಾಟ ಭಾಳ ಒಂದು ಮುಖ್ಯ ಪಾತ್ರ ಆಗಿದೆ. ಇದು ಮೊದಲೇನಂತಂದರೆ ಮಣ್ಣಿನ ಒಂದು ಕಾಲುವೆ ಇತ್ತು. ಇವರು ಇದನ್ನು ಸಿಮೆಂಟ್ ಕಾಲುವೆ ಕಾಂಕ್ರೀಟ್ ಮಾಡಿಸ್ಬೇಕಂತಂದರೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ. ಇವತ್ತು ಅವರು ಹಲವಾರು ಕಷ್ಟಗಳನ್ನು ಎದುರಿಸಿ ಕೂಡ ಈ ಒಂದು ಹೋರಾಟದಲ್ಲಿ ಸಕ್ಸಸ್ ಆಗಿ ಅದು ಆ ಒಂದು ಯಾವುದೇ ಒಂದು ಕೆಲಸನ ಕೈಗೆತ್ತಿಕೊಂಡ್ರೆ ಅದು ಪೂರ್ಣ ಆಗುವವರೆಗೂ ಅವರು ಬಿಟ್ಟಿರ್ತಕ್ಕಂಥ ಉದಾಹರಣೆನೇ ಇಲ್ಲ. ಇವತ್ತು ತುಂಗಭದ್ರಾ ಎಡದಂಡೆದಾಗಿರ್ಬೋದು, ಇವತ್ತು ನಾರಾಯಣಪುರದಾಗಿರ್ಬೋದು, ಈ ರೈತರ ಹಲವಾರು ಕೃಷಿಗಳನ್ನು ಭೂಮಿಗಳನ್ನು ಉಳಿಸಿ ಆ ರೈತರಿಗೆ ಉಸಿರಾಗಿರ್ತಕ್ಕಂಥ ಅವ್ರು ಯಾರಾದರೂ ಆಗಿದ್ದರೆ ಅವರು ಚಾಮರಸ್ ಮಾಲಿ ಪಾಟೀಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 5 ವರ್ಷಗಳ ಕಾಲ ಇವರು ರಾಜ್ಯದ ಅಧ್ಯಕ್ಷರಾಗಿದ್ದರು. ಇವಾಗಲೂ ಕೂಡ ಅವರ ಒಂದು ಹೋರಾಟ ನಮಗೆ ಇನ್ನೂ ಅನಿವಾರ್ಯ ಐತೆ ಅಂತ ತಿಳ್ಕೊಂಡು ಇವತ್ತು ಗೌರವ ಅಧ್ಯಕ್ಷರನ್ನಾಗಿ ಅವ್ರನ್ನೂ ಕೂಡ ಮುಂದುವರಿಸಿದ್ದಾರೆ. ಡೆಲ್ಲಿಯಲ್ಲಿ ಸುಮಾರು 1.5 ವರ್ಷಗಳ ಕಾಲ ಈ ಒಂದು ಕೇಂದ್ರ ಸರ್ಕಾರದ ಅವೈಜ್ಞಾನಿಕ 3 ಕಾಯ್ದೆಗಳನ್ನು ವಾಪಸ್ ಇದು ಮಾಡಲಿಕ್ಕೆ ಈ ಒಂದು ಚಾಮರಸ್ ಮಾಲಿ ಪಾಟೀಲ್ ಅವರು ಭಾಳ ಒಂದು ಶ್ರಮ ಪಟ್ಟಿದ್ದಾರೆ. 1 ವರ್ಷಗಳ ಕಾಲ ಸುದೀರ್ಘವಾಗಿ ಅವರ ಇಳಿ ವಯಸ್ಸಿನಲ್ಲಿ ಕೂಡ ಹೋರಾಟ ಅಂತ ಬಂದರೆ ಅವರು ಸಣ್ಣ ಒಂದು 18 ವರ್ಷದ ಯುವಕರಾಗಿ ಕಾಣ್ತಾರೆ. ಇವತ್ತು ನಮ್ಮಂಥ ಸಣ್ಣ ವಯಸ್ಸಿನವರಿಗೆ ನಾಚಿಸುವಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗೈತಿ. ಅವರು ಯಾವುದೇ ಒಂದು ಟೈಮ್ ಸೆನ್ಸಿಗೆ ಭಾಳ ಒಂದು ಟೈಮಿಗೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು. ಮೊನ್ನೆ ರೀಸೆಂಟಾಗಿ ದೇವನಹಳ್ಳಿಯಲ್ಲಿ ಸುಮಾರು 8,000 ಎಕರೆ ಭೂಮಿಯನ್ನು ಸರ್ಕಾರ ಸಣ್ಣ ಬಡ ರೈತರ ಭೂಮಿಯನ್ನು ಕಸ್ಕೊಂಡಿತ್ತು. ಅವರ ಒಂದು ನಾಯಕತ್ವದಲ್ಲಿ ಹೋರಾಟ ಮಾಡಿ ಆ 8,000 ಎಕರೆನ ಪುನಃ ರೈತರಿಗೆ ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಚಾಮರಸ್ ಮಾಲಿ ಪಾಟೀಲ್ ಅವರು ಮಾಡಿದ್ದಾರೆ. ಸ್ವಂತ ಒಂದು ಕುಟುಂಬಕ್ಕೆ ಯಾವುದೇ ಒಂದು ಒತ್ತು ಕೊಡದೆ ಇಡೀ ರಾಜ್ಯದ ರೈತರೇ ನನ್ನ ಕುಟುಂಬ ಅಂತ ನಂಬಿರ್ತಕ್ಕಂಥವ್ರು ಯಾರಾದರೂ ಆಗಿದ್ದರೆ ಅದು ಚಾಮರಸ್ ಮಾಲಿ ಪಾಟೀಲ್ ಅಂತ ಹೇಳ್ಬೋದು. ಇವತ್ತು ಈ ರಾಜ್ಯದ ರೈತರ ಅವರ ಹುಟ್ಟೇ ನಮಗೊಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸಿಂಧನೂರಿನಲ್ಲಿ ರಾಹುಲ್ ಗಾಂಧಿ ಅವರು ರೈತರ ಜೊತೆಗೆ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ, ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. 100 ರೈತರು ಅಲ್ಲಿ ಭಾಗವಹಿಸಿದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. कर्जा माफ करना चाहिए. आजकल कृषि और किसान का व्याख्यान बदल रहा है. बैंकों ने बड़ी रकम को बड़े बड़े कंपनियों को कर्जा देने का रोक लगाना चाहिए. कृषि और संबंधित उद्योग को ज्यादा
कर्जा देना चाहिए। ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಗೌರವ ಅಧ್ಯಕ್ಷರಾಗಿ ಚಾಮರಸ ಮಾಲಿ ಪಾಟೀಲ್ರು ತೊಡಗಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 3 ಜನ ಮಕ್ಕಳು, ಒಬ್ಬರು ವೈದ್ಯರಾಗಿ, ಇನ್ನೊಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ, ಒಬ್ಬರು ವ್ಯವಸಾಯ ರೈತರ ಬಗ್ಗೆ ಹೋರಾಟ, ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಅವಕ್ಕೆಲ್ಲ ಹೋರಾಟದಲ್ಲೇ ಮುಂದೆ ಬಂದು ರೈತರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ 30-40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಗೂ ವಯಸ್ಸಾದ್ರೂ ಅವ್ರು ಇನ್ನೂ ಛಲದಿಂದ ಯಾವುದೇ ಹೋರಾಟಕ್ಕಾದರೂ ಮುನ್ನುಗ್ತಾರೆ. ಪ್ರತಿಯೊಬ್ಬ ರೈತರು ಏನೇ ಅನ್ಯಾಯ ಆದರೆ ಹೇಳಿದರೆ ತಕ್ಷಣ ನಡ್ರಿ ಹೋಗೋಣ, ಅದನ್ನ ಏನೈತಿ ಕೇಳಮ್ಮ ಮಾಡಮ್ಮ ಅಂತೇಳಿ ಇನ್ನದ್ರಾಗ ಮಾಡ್ಕೊಂಡು ಬರಕತ್ತಾರ. ನಮಸ್ಕಾರ. ನಾನು ಶಿರ್ವಾರ ತಾಲೂಕು ಮಾಡಗಿರಿ ಶ್ರೀ ನಟರಾಜ್ ಪಾಟೀಲ್ ಅಂತೇಳಿ ರೈತರು. ಇವತ್ತು ನಾವು ಮಾತಾಡ್ತಿರೋದರ ಬಗ್ಗೆ ಶ್ರೀ ಚಾಮರಸ ಮಾಲಿ ಪಾಟೀಲ್ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರು. ಇವರ ಬಗ್ಗೆ ಹೇಳೋದಕ್ಕೆ 2 ಮಾತಿಲ್ಲ. ಏಕೆಂದರೆ ಇವರು ಮನೆತನ ಬೆಳೆದವರು, ಹುಟ್ಟು ಹೋರಾಟಗಾರರು. ಇವರ ತಂದೆ ಚನ್ನಬಸಪ್ಪನವರು ಸಾಹಿತಿಗಳು ಮತ್ತು ರೈತ ಸಂಘದ ಪ್ರಮುಖ ಕರ್ನಾಟಕದಲ್ಲಿರ್ತಕ್ಕಂಥ ಈ ನಂಜುಂಡಸ್ವಾಮಿಯವರು, MD ಸುಂದರೇಶ್ ಅವರು, ಬಾಬಾ ಪಾಟೀಲು ಹಾಗೂ ಈ ಚನ್ನಬಸಪ್ಪ ಬೆಡ್ದೋರ್ ಇವರು ರೈತ ಸಂಘದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವರು. ಇವರ 3ನೇ ಮಗನಾದ ಶ್ರೀ ಚಾಮರಸ ಮಾಲಿ ಪಾಟೀಲ್ ಇವರು ಅವರ ತಂದೆಯವರ ಹೋರಾಟವನ್ನು ನೋಡುತ್ತಾ ಬೆಳೆಯುತ್ತಾ ಬಂದು ಅದರ ಪ್ರೇರಿತರಾಗಿ ಇವರು ಸಹ ಹುಟ್ಟು ರೀತಿಯಿಂದ ರೈತ ಸಂಘದಲ್ಲಿ ಹೋರಾಟ ಮಾಡುತ್ತಾ ಹಳ್ಳಿಗಳಿಗೆ ಹೋಗಿ ರೈತರ ಹಾಗೂ ಯುವಕರ ಜಾಗೃತಿ ಮೂಡಿಸುತ್ತಾ ಇವರು ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಎಲ್ಲೇ ರೈತರ ಏನೇ ಸಮಸ್ಯೆ ಇದ್ದರೂ ಇವರು ಊರಿಗೆ ಹೋಗುತ್ತಾರೆ. ಹಾಗೂ ಇವರ ಮನೆಗಳಿಗೂ ಸಹ ನಿರಂತರವಾಗಿ ರೈತರು ಏನೇ ಸಮಸ್ಯೆ ಇದ್ದರೂ ಬರುತ್ತಾರೆ. ಅವರ ಜೊತೆ ಹೋಗಿ ಆಫೀಸುಗಳಿಗೆ ಇನ್ನಿರ್ತಕ್ಕಂಥ ಅದ ಹೋರಾಟದ ಬಗ್ಗೆ, ಅಲ್ಲಿ ಅವ್ರಿಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಇವರು ಯಾವಾಗಲೂ ಪರಿಶ್ರಮ ಮಾಡಿ ಹೋಗುತ್ತಾರೆ. ಹಾಗೂ ಇವರದ್ದು ಇನ್ನೊಂದು ಪ್ರಮುಖ ಏನೆಂದರೆ, ನಮ್ಮ ಎಡದಂಡೆ ಕಾಲುವೆ ಬಹಳ ಸಮಸ್ಯೆ ಇದೆ. ಮೇಲ್ಭಾಗದ ಅಕ್ರಮ ನೀರಾವರಿಯಿಂದ ನಮಗೆ ಮಾನ್ವಿ, ಸಿನ್ನೂರು ಭಾಳಷ್ಟು ನೀರು ಬರ್ತಾ ಇಲ್ಲ. ಅದನ್ನು ಇವರು ಸತತವಾಗಿ ಹೋರಾಟ ಮಾಡುತ್ತಾ ಪಕ್ಷಭೇದವಿಲ್ಲದೆ ಎಲ್ಲ ರೈತರನ್ನ ಒಗ್ಗೂಡಿಸಿಕೊಂಡು ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಹಾಗೂ ಕೆಲವೊಂದು ವರ್ಷಗಳ ಹಿಂದೆ ಮೇಲ್ಭಾಗದ ಗಂಗಾವತಿ ಅಲ್ಲಿ ಈ ಕೆನಾಲು, ಈ ಪೈಪ್ ವಿನ್ಯಾಸಕ್ಕಿಂತ ದೊಡ್ಡ ಗಾತ್ರದ ಪೈಪ್ಗಳನ್ನು ಅಳವಡಿಸಿಕೊಂಡಿದ್ದರು. ಅದನ್ನು ಮನಗೊಂಡು ಇವರು ಏನೇ ಹೋರಾಟ ಮಾಡಿದರೂ ಸ್ಪಂದಿಸಲಿದ್ದಾಗ ಇವರು ಅಲ್ಲಿ ತುಂಗಭದ್ರಾ ಮಂಡಳಿ ಮುಂದೆ ಅಮರಣಾಂತ ಉಪವಾಸ ಕೈಗೊಂಡಿದ್ದರು. ಆಮೇಲೆ 2-3 ದಿನ ಆದಮೇಲೆ ಎಲ್ಲ ರಾಜಕಾರಣಿಗಳು ಕೆಲವೊಬ್ಬರು ಬಂದು ಮನವೊಲಿಸಿದರು. ಅದೇ ಒಂದಲ್ಲ ಎರಡಲ್ಲ, ಇವರು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಇವತ್ತಿಗೂ ತಮ್ಮ ಆರೋಗ್ಯ ಲೆಕ್ಕಿಸದೆ ಇವರು ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ನಾನು ವೀರನಗೌಡ ಅಂತೇಳಿ ಮಾನ್ವಿ ನಗರದ ಮತ್ತು ಪೋತ್ನಾಳ್ ಗ್ರಾಮದ ಹಿರಿಯ ವಕೀಲರಾಗಿ ಸುಮಾರು 25 ವರ್ಷಗಳಿಂದ ಮಾನ್ವಿ ನಗರದಲ್ಲಿ ನಾನು ವಕೀಲರಾಗಿ ಮತ್ತು ಮಧ್ಯಸ್ಥಗಾರನಾಗಿ ಮತ್ತು ವಿವಿಧ ಸರ್ಕಾರಿ ಮತ್ತು ಸಹಕಾರಿ ಬ್ಯಾಂಕುಗಳ ಕಾನೂನು ಪಾಲಕರಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಈಗ ಸನ್ಮಾನ್ಯ ಶ್ರೀ ಚಾಮರಸ ಮಾಲಿ ಪಾಟೀಲ್ ಬೆಟ್ಟದೂರ್ ಅವರ ಬಗ್ಗೆ ಹೇಳಬೇಕಂತಂದರೆ ಪದಗಳೇ ಸಾಲದು. ಅವರು ನನಗೆ ಅವರ ತಂದೆಯ ಮುಖಾಂತರ 1980ರಲ್ಲಿ ನಾವು ಮಾನ್ವಿಯಲ್ಲಿ ಹಳದಲ್ಲಿ ಮಾಂತಯ್ಯ ಸ್ವಾಮಿಯವರ ಮನೆಯಲ್ಲಿದ್ದಾಗ ಅವರ ತಂದೆಯವರಾದ ಶ್ರೀ ಚನ್ನಬಸಪ್ಪ ಬೆಡದೂರವರು, ವೀರನಗೌಡ ನೀರ್ಮಾನಿಯವರು, ಶಂಕರಗೌಡ ಬೆಡದೂರವರು ಅಲ್ಲಿ ಬಂದು ಬೆಳಗ್ಗೆಲಿಂದ ಸಾಯಂಕಾಲದವರೆಗೆ ಇದ್ದು ಹೋಗ್ತಿದ್ದರು. ಅವರು ಚರ್ಚಿಸುವಂಥ ವಿಷಯಗಳನ್ನು ನೋಡಿ ನಾನು ಬಹಳ ಪ್ರಭಾವಕ್ಕೊಳಗಾಗಿದ್ದೆ. ನಾನು ಅವರನ್ನು ಹೇಗಾದರೂ ಮಾಡಿ ಸಂಪರ್ಕಿಸಬೇಕು ಅಂತಂದಾಗ 1990ರಲ್ಲಿ ನಾನು ಒಮ್ಮೆ ಡಿಗ್ರಿ ಓದುವಾಗ ಮಾನ್ವಿಲಿಂದ ಪೋತ್ನಾಳಿಗೆ ಹೋಗುವಾಗ ನಾನು ಚನ್ನಬಸಪ್ಪ ಬೆಡದೂರ್ ಅವರಿಗೆ ಸೀಟ್ ಹಿಡಿದು ಕುಂದಿರಿಸಿ ಅವ್ರ ಬಗಲಾಗ ಕುಂತಾಗ ನನಗೆ ಭಾಳ ಸಂತೋಷ ಆಯಿತು. ಇಂಥ ವ್ಯಕ್ತಿಗಳ ಬಗಲಾಗ ನಾನು ಕುಂತಿನಲ್ಲ ಅಂತಂದು ಹೇಳ್ಕೇಸಿ ಮುಂದೆ 92-93ರಲ್ಲಿ
ನಮ್ಮೂರಿಗೆ ಚಾಮರ್ಸ್ ಪಾಟೀಲ್ರವರು ಅವರು ಒಂದು ಅತ್ಯಂತ ಸರಳ ವ್ಯಕ್ತಿಯಾಗಿದ್ದರು. ಅವರು ಎಷ್ಟೇ ಪ್ರಭಾವಿತ ವ್ಯಕ್ತಿಯಾಗಿದ್ದರೂ ಕೂಡ ಅವರ ನಡೆ ನುಡಿ ಮತ್ತು ಅವರ ಒಂದು ಹಾವಭಾವಗಳು ಅತ್ಯಂತ ಸಾಮಾನ್ಯ ಜನರಿಗೆ ಕೂಡ ಇಡಿಸುವಂತಾಗಿದ್ದವು. ಅವರು ನಮ್ಮ ಮನೆಗೆ ಬಂದಾಗ ನನಗೆ ಬಹಳ ಖುಷಿಯಾಗಿತ್ತು. ಯಾಕಂತಂದರೆ ಅವಾಗ ನನಗೇನೈತಂದು ಹುಡುಗಿಯನ್ನು ಕೊಡಬೇಕು ಅಂತಂದು ಹೇಳ್ಕೇಸಿ ಅವರ ಸಂಬಂಧಿಕರಲ್ಲೇ ನೋಡಲು ಬಂದಾಗ ಅವರು ಅತ್ಯಂತ ಸರಳವಾಗಿ ಒಂದು ವೆಸ್ಪಾ ಸ್ಕೂಟರ್ನಲ್ಲಿ ಬಂದಿದ್ದರು. ಜೊತೆಗೆ ನಮ್ಮ ಮಾವಂದಿರಾದಂಥ ನಟರಾಜ್ ಪಾಟೀಲ್ರವರು ಕೂಡ ಇಬ್ಬರು ನಮ್ಮ ಮನೆಗೆ ಬಂದಾಗ ನಮಗೆ ಭಾಳ ಸಂತೋಷವಾಯಿತು. ಮುಂದೆ ಅವರ ನೇತೃತ್ವದಲ್ಲಿ ನಮ್ಮ ಮದುವೆಯನ್ನು ಕೂಡ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ನನಗೆ ಸಂಬಂಧಿಕರಾಗಿ, ಹಿತೈಷಿಗಳಾಗಿ ಮತ್ತು ಕುಟುಂಬದ ಹಿರಿಯರಾಗಿ ಅವರಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡ್ತಿದ್ದೇವೆ. ನಂತರ ನಾನು 1993ರಲ್ಲಿ ನಾನು ಲಾ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಬಿಟ್ಬಿಟ್ಟಿದ್ದೆ. ಆವಾಗ ಅವರು ಒಂದು ಇಲ್ಲಿ ಮನೆ ಮಾಡಿದ್ರು. ಅವರು ಸಂಘಟನೆಗಾಗಿ ಅವರು ಇಲ್ಲಿ ಮನೆಯನ್ನೇ ಮಾಡಿದ್ರು. ಅವರು ಆವಾಗ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಅಂಥ ಸಂದರ್ಭದಲ್ಲಿ ಪ್ರತಿದಿನಾಲೂ ಅವರು ಹಳ್ಳಿಗಳಿಗೆ ಮತ್ತು ತಾಲೂಕುಗಳಿಗೆ ಈ ಒಂದು ರೈತ ಸಂಘಟನೆಯ ಪ್ರಚಾರವನ್ನು ಮಾಡಲು, ಸಾಮಾನ್ಯ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಹೇಳಲು ಹೋಗುವಾಗ ನನಗೆ ಒಂದು ವಿನಂತಿ ಮಾಡಿದರು. ನೀನು ಇಲ್ಲೇ 2 ವರ್ಷ ಇದ್ದ ಕೇಸಿ ಲಾ ಮುಗಿಸ್ಬಿಡಪ್ಪ, ನೀನು ಒಳ್ಳೆ ವ್ಯಕ್ತಿ ಇದ್ದಿ ಅಂತಂದು ಹೇಳ್ಕೇಸಿ ಅಂದಾಗ ನನಗೆ ಅವರು 2 ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ಆಶ್ರಯ ಕೊಟ್ಟು ನಾನೇನಂತಂದು ಕಾನೂನಿನ ಪದವಿಯನ್ನು ಪಡೆಯಲು ಅವರ ಒಂದು ಆಶೀರ್ವಾದವೇ ನಮಗೆ ಮುಖ್ಯ. ಆಗಲಿಂದ ಇಲ್ಲಿವರೆಗೂ ನಾನು 25 ವರ್ಷಗಳಿಗೆ ಹೆಚ್ಚು ನಾನು ಕಾನೂನು ಸೇವೆಯನ್ನು ಮಾಡಿಕೊಳ್ಳುತ್ತಾ ಅವರ ಒಂದು ಬೆಂಬಲದೊಂದಿಗೆ ನಾನು ಇವತ್ತು ನನ್ನ ಕಾರ್ಯ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಅವರು ಎಷ್ಟು ಸರಳವಾಗಿದ್ದರು ಅಂತಂದರೆ, ಬೆಟ್ಟದೂರು ಕುಟುಂಬ ಅಂತಂದರೆ ಇಡೀ ನಮ್ಮ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂಥ ಕುಟುಂಬ. ಅವರು ಶ್ರೀ ಚನ್ನಬಸಪ್ಪ ಬೆಟ್ಟದೂರವರು ಅವರು ಸಾಹಿತಿಗಳಾಗಿದ್ದರು ಮತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕವನ ಸಂಕಲನಗಳನ್ನು ಬರೆದಿದ್ದರು. ಅಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಂತಹ ಡಾಕ್ಟರ್ ಬಸವಪ್ರಭು ಪಾಟೀಲ್ರವರು ಅವರು ಖ್ಯಾತ ವೈದ್ಯರಾಗಿ ಅವರು ಸಾಹಿತ್ಯ ಸೇವೆಯನ್ನು ಮಾಡುತ್ತಾ ಜಿಲ್ಲಾ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಕೂಡ ನಡೆಸಿದರು. ಅದೇ ರೀತಿಯಾಗಿ ಶ್ರೀ ಅಲ್ಲಮಪ್ರಭು ಪಾಟೀಲ್ ಬೆಡ್ದೂರವರು ಅವರು ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಈಗ ನಿವೃತ್ತಿ ಹೊಂದಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿದಂಥ ವ್ಯಕ್ತಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಚಾಮರ್ಸ್ ಪಾಟೀಲ್ ಬೆಟ್ಟದೂರವರು ಅವರು ಡಿಗ್ರಿಯನ್ನು ಮುಗಿಸಿದಂಥ ಸಂದರ್ಭದಲ್ಲಿ ಅವರ ಸ್ನೇಹಿತರೆಲ್ಲರೂ PSIಗಳಾದರು, ತಹಸೀಲ್ದಾರರಾದರು, ಕೆಲವರು DSPಗಳಾದರು, SP ಗಳಾಗಿ ರಿಟೈರ್ಡ್ ಆದರು. ಆದರೆ ಇವರು ಆರಿಸಿಕೊಂಡಂಥ ಕ್ಷೇತ್ರ ಕೃಷಿ. ಯಾಕಂತಂದರೆ ಎಲ್ಲ ಆಗಿನ ಕಾಲದಲ್ಲಿಯೇ ಇವರು ಡಿಗ್ರಿಯನ್ನು ಮಾಡಿ ಕೃಷಿ ಕ್ಷೇತ್ರಕ್ಕೆ ಮರಳಿದರು. ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಗಳಾಗಿ ರೈತ ಸಂಘಟನೆ ಜೊತೆಗೆ ಅವರು ಗುರುತಿಸಿಕೊಂಡು ಪ್ರಥಮವಾಗಿ ಗ್ರಾಮ ಘಟಕದ ಅಧ್ಯಕ್ಷರಾಗಿದ್ದರು. ನಂತರ ಜಿಲ್ಲಾ ಅಧ್ಯಕ್ಷರಾದರು. ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಪುಟ್ಟಣ್ಣಯ್ಯವರವರ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದರು. ನಂತರ ರಾಜ್ಯ ಅಧ್ಯಕ್ಷರಾದರು. ನಂತರ ಅವರು ಸರ್ವೋದಯ ಪಕ್ಷದ ಅಧ್ಯಕ್ಷರಾದರು. ಈಗ್ಯೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೊಡುಗೆ ರೈತ ಸಂಘಕ್ಕೆ, ರೈತರಂದರೆ ಅವರಿಗೆ ಜೀವಾಳ. ಇವತ್ತು ನಮ್ಮ ತುಂಗಭದ್ರಾ ಕೆನಾಲ್ಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವರೇ ಸ್ಟೇಟ್ಮೆಂಟ್ ಮಾಡಬೇಕು, ಅವರೇ ರೈತರನ್ನ ಕೂಡಿಸ್ಬೇಕು. ಆ ರೀತಿ ರೈತರು ಕೂಡ ಅವ್ರ ಮೇಲೆ ಅವಲಂಬನೆ ಆಗಿದ್ದಾರೆ. ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅವರು ತಕ್ಷಣ ಸ್ಪಂದಿಸುವಂಥ ವ್ಯಕ್ತಿಗಳಾಗಿದ್ದಾರೆ. ಮತ್ತು ಅವರು ಇಡೀ ರೈತ ಕುಲದ ರೈತಾಪಿ ಜನಗಳ ಒಂದು ಒಳ್ಳೆಯದನ್ನೇ ಬಯಸುವಂಥ ವ್ಯಕ್ತಿಗಳಾಗಿದ್ದಾರೆ. ಇವತ್ತು ಅವರೇನೈತಂದು ಗ್ರಾಮದಲ್ಲಿಯೇ ಉಳಿದುಕೊಂಡು, ಬೆಟ್ಟದೂರು ಗ್ರಾಮದಲ್ಲೇ ಉಳಿದುಕೊಂಡು ಅವರು ಸದಾ ರೈತರ ಬಗ್ಗೆ ಚಿಂತನೆ ಮಾಡುತ್ತಾ ಮತ್ತು ತುಂಗಭದ್ರಾ ಎಡದಂಡೆ ನಾಲೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡ ವ್ಯಕ್ತಿಗಳಂದರೆ ನಮ್ಮ ಜಿಲ್ಲೆಯಲ್ಲಿ ಶ್ರೀ ಚಾಮರ್ಸ್ ಪಾಟೀಲ್ ಬೆಟ್ಟದೂರವರು. ಚಾಮರ್ಸ್ ಪಾಟೀಲ್ರು ನಮ್ಮ
ಅಣ್ಣವರು, ನಮ್ಮ ದೊಡ್ಡಪ್ಪವ್ರ ಮಗ. ಅವರು ರೈತ ಚಳುವಳಿ ಅವರ ಪೂರ್ವ ನಿರ್ಧಾರಿತ ಕ್ರಮ ಅಲ್ಲ, ಅವರು ಆಕಸ್ಮಿಕವಾಗಿ ಬಂದಂಥದ್ದು. ಅವರು ನಿಜವಾಗಿಯೂ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಾಗಿತ್ತು. PSI ಹುದ್ದೆಗೆ ಆಯ್ಕೆಯಾಗಿದ್ದರೂ ಕೂಡ ಆಯ್ಕೆ ಸಮಿತಿಯ ಎಡವಟ್ಟು ಮತ್ತು ಸರ್ಕಾರದ ತಪ್ಪು ನಿರ್ಧಾರದಿಂದಾಗಿ ಆ ಹುದ್ದೆ ಕೈ ತಪ್ಪಿತು. ತದನಂತರ ಈ ರೈತ ಚಳವಳಿ ಅವರ ನಮ್ಮ ದೊಡ್ಡಪ್ಪ ಅವರು ಚನ್ನಬಸಪ್ಪ ಬೆಡದೂರವರು ರೈತ ಚಳವಳಿಯಲ್ಲಿ ಸಕ್ರಿಯರಾಗಿದ್ದರು. 1996ರಲ್ಲಿ ರೈತ ಸಂಘ ಇಬ್ಬಾಗ ಆದಾಗ ಕಷ್ಟದ ಕಾಲದಲ್ಲಿ ರೈತ ಸಂಘವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಮ್ಮ ಅಣ್ಣವರು ಚಾಮರಸ ಪಾಟೀಲರು ಮಾಡಿದರು. 96ರಲ್ಲಿ ಜಿಲ್ಲಾಧ್ಯಕ್ಷರಾದರು. ಎಲ್ಲರೂ ಬಹುತೇಕ ರೈತ ನಾಯಕರು ಸಂಘವನ್ನು ತೊರೆದರೂ ಕೂಡ ಅವರು ರೈತ ಸಂಘದ ನಿಷ್ಠೆಯಿಂದಾಗಿ ಆ ಸಂಘವನ್ನು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕಟ್ಟಿದರು. ತದನಂತರ ಪುಟ್ಟಣ್ಣಯ್ಯನವರು ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಾಗ ರೈತ ಸಂಘದಿಂದ ಪುಟ್ಟಣ್ಣಯ್ಯನವರು ನಿರ್ಗಮಿಸಿದರು. ಆಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಚಾಮರಸ ಪಾಟೀಲರನ್ನ ನೇಮಕ ಮಾಡಿದರು. ಅದಾದ ನಂತರ ಜಿಲ್ಲೆಯಲ್ಲಿ ಭಾಳಷ್ಟು ರೈತ ಚಳುವಳಿಯಲ್ಲಿ ಅವರು ತೊಡಗಿಸಿಕೊಂಡ್ರು. ಮುಖ್ಯವಾಗಿ ತುಂಗಭದ್ರಾ ಎಡದಂಡೆ ಕಾಲುವೆ 1998ರಲ್ಲಿ ಕೊಪ್ಪಳ ವಿಭಾಗದಲ್ಲಿ 16ನೇ ಮೈಲಿನಲ್ಲಿ ಆಕ್ವಾಡಕ್ಟ್ ಹೊಡೆದಾಗ ಸರ್ಕಾರ ಸುಮ್ಮನೆ ಕುಂತಿತ್ತು, ರಿಪೇರಿ ಮಾಡಲಾರ್ದ. ಆ ವರ್ಷ ನೀರು ಬರುವುದು ಅನುಮಾನ ಆಗಿದ್ದರಿಂದ 105 ತಾಸು ಉಪವಾಸ ಕುಂತು ಪ್ರತಿಭಟನೆ ಮಾಡಿದರು ಅವರು. ಶ್ಯಾಮ್ ಸುಂದರ್ ಅವರು, ಆಮೇಲೆ ವಿಶ್ವನಾಥ್ ಜೀನೂರವರು, ಆಮೇಲೆ ಹೇರೂರು ವಿರುಪನಗೌಡರು, ಇವರು 4 ಜನ 105 ತಾಸು ಉಪವಾಸ ಮಾಡಿ ಸರ್ಕಾರದ ಕಣ್ಣು ತೆರೆಸಿ ಆ ಅಕ್ವಾಡಕ್ಟ್ ಕಾಲಮಿತಿಯಲ್ಲಿ ರಿಪೇರಿ ಆಗುವಂತೆ ಮಾಡಿ ಇಡೀ ಆಯಕಟ್ಟಿನ ರೈತರಿಗೆ ಒಂದು ಉಪಯೋಗವನ್ನು ಆಗಲಿಕ್ಕೆ ಅವರು ಹೋರಾಟ ಮಾಡಿದರು. ರೈತ ಮುಖಂಡ ಚಾಮರಸ ಪಾಟೀಲ್ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತಿಗೂ ಇವರು ಮಣ್ಣಿನ ಮಕ್ಕಳು ಅಂತ ಮಾತನಾಡ್ತಾರೆ. ಈಗ ನೋಡಿದ್ರೆ ಸಾಲ ಮನ್ನಾನು ಮಾಡ್ತಾ ಇಲ್ಲ, ದಿನಕ್ಕೊಂದು ರೀತಿ ಮಾತನಾಡ್ತಾರೆ ಇವರು ಅಂತ ಕೂಡ ಅವ್ರು ಹೇಳಿದ್ದಾರೆ. ಏನು ಹೇಳಿದ್ರು ಚಾಮರಸ ಪಾಟೀಲ್ ಅವರು ನೋಡೋಣ. ಈಗಾಗಲೇ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ದಯವಿಟ್ಟು ರಾಜ್ಯದ ಮೂಲೆಗಳಿಂದ ಬಂದಂತ ರೈತರನ್ನ ಭೇಟಿ ಮಾಡಬೇಕು. ಕಾರಣ ಏನಂದ್ರೆ ನೀವು ಮಾತಿಗೆ ನಾವು ರೈತ ಪರವಾದ ಸರ್ಕಾರ ನಮ್ಮದು, ನಾವು ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂತೀರಿ. ಇವತ್ತು ರಾಜ್ಯದ ಮೂಲೆಯಿಂದ ಬಂದಂತ ರೈತರಿಗೆ ನೀವು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿದ್ರೆ ಅದು ನಿಮಗೆ ಹೆಚ್ಚಿನ ಗೌರವ ತರುವಂತ ಸಂಗತಿ. ಅದು ಈಗಾಗಲೇ ಮಾಧ್ಯಮದ ಮುಖಾಂತರ ನಾವು ತಿಳಿಸಾಗಿದೆ. ಅವರು ಬರಬಹುದು ಬಿಡಬಹುದು. ಇವತ್ತು ಅವರ ಪರವಾಗಿ ಮಾನ್ಯ ಬಂಡೆಪ್ಪ ಕಾಶಂಪುರ್ ಅವರನ್ನ ಕಳಿಸಿದ್ದಾರೆ. ಅವರು ಪ್ರಥಮವಾಗಿ ಬೆಟದೂರು ಗ್ರಾಮ ಘಟಕದ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ ಪ್ರಥಮವಾಗಿ 1982 ಇಸ್ವಿಲಿಂದನೂ ಸಕ್ರಿಯವಾಗಿ ರೈತ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. ತದನಂತರ 1996ರಲ್ಲಿ ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿ ಜಿಲ್ಲಾ ಅಧ್ಯಕ್ಷರಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೊತೆಯಲ್ಲಿ ಅವರು ಒಗ್ಗೂಡಿ ಸಂಘಟನೆಯಲ್ಲಿ ಬಹು ದಿನಗಳ ಕಾಲ ಸಂಘಟನೆ ಚತುರರಾಗಿ ನಮ್ಮ ಜಿಲ್ಲೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಭಾಳ ಸಕ್ರಿಯವಾಗಿ ಚಟುವಟಿಕೆಗಳನ್ನು ಸಕ್ರಿಯವಾಗಿರ್ತಾರೆ. ತದನಂತರ ನಮ್ಮ ತುಂಗಭದ್ರಾ ಎಡದಂಡೆ ಕೆನಾಲ್ಗೆ ಕಾಂಕ್ರೀಟ್ ಕೆನಾಲ್ ಬೇಕು ಎಂಬ ಹೋರಾಟಕ್ಕೆ ಮಸ್ಕಿ ಹತ್ರ ಯಡಿಯೂರಪ್ಪನವ್ರು ಬಂದಾಗ ಗೆರವು ಹಾಕಿ ತುಂಗಭದ್ರಾ ಎಡದಂಡೆ ನಾಲೆಗೆ ಕಾಂಕ್ರೀಟ್ ಕೆನಾಲ್ ಆಗೋದಕ್ಕೆ ಮೂಲ ಕಾರಣಕರ್ತರಾಗಿ ಇವರು ಚಾಮರಸ ಪಾಟೀಲ್ ಇದ್ದಾರೆ. ತದನಂತರ ನಮ್ಮ ಭಾಗದಾಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪ್ರದೇಶದೊಳಗೆ 2 ಸರಿ ತಾಲೂಕು ಪಂಚಾಯತಿ ರೈತ ಸಂಘದ ಅಭ್ಯರ್ಥಿಯನ್ನಾಗಿ ಗೆಲ್ಲಿಸಿರ್ತಾರೆ. ನನ್ನ ಹೆಸರು ರಾಮಣ್ಣ ರೀ. ಗೌಡನ ಕೈಯಾಗಿದ್ದೆ. ಗೌಡ ರೈತ ಸಂಘದ ಹೋರಾಟ ಮಾಡ್ತಿದ್ದ. 60-70 ಆಡು ಕೂಲಿ ಅವರು ಎಲ್ಲರೂ ನೋಡ್ಕೊಂಡು ಹೋಗ್ತಿದ್ದೆ. ನಮ್ಗೆ ಗೌಡ ದೇವ್ರಿದ್ದಂಗೆ ಎಲ್ಲ ಅನುಕೂಲ ಮಾಡ್ಯಾನ. ನೀರಿಲ್ಲ ಅಂತಂದರೆ ಮಾಡಿಗಿರಿ ಅರಿವು ಎಲ್ತನ ನೀರಿಂದ ಫೋನ್ ಮಾಡಿದರೆ ನೀರು ತರಿಸ್ತಿದ್ದ. ಎಲ್ಲರಿಗೆ ಅನುಕೂಲ ಆಗ್ಯದ. ಬೆಳೆ ಭತ್ತ ಎಲ್ಲ ಬೆಳ್ಕೊಂತೀವಿ. ನಮಸ್ಕಾರ. ಈ ನಮ್ಮ ಬೆಟದೂರು ಗ್ರಾಮದಲ್ಲಿ ನಮ್ಮ ಶ್ರೀ ಚಾಮರಸ ಪಾಟೀಲ್ ಅವರು ಹುಟ್ಟು ಹೋರಾಟಗಾರರಾಗಿದ್ದರು. ರೈತ ಸಂಘದ ಪರವಾಗಿ ಹೋರಾಟ ಮಾಡ್ತಿದ್ರು. ಅವರ ತಂದೆಯವರು ಕೂಡ ರೈತ ಸಂಘದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆಗೆ ಬೆಳೆದು ಬಂದಿದ್ದರು. ನಮ್ಮ ಬೆಟದೂರು ಗ್ರಾಮಕ್ಕೆ ಮುನ್ರಾಬಾದ್ ಡ್ಯಾಮ್ನಿಂದ ನೀರು ಬರ್ತಕ್ಕಂಥ ನಮ್ಮ ಡಿಸ್ಟ್ರಿಬ್ಯೂಟರ್ 89ಗಾಗಿ
ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರನೂ ಕೂಡ ವಿರುದ್ಧ ಹಾಕ್ಕೊಂಡು ನಮ್ಮ ಭಾಗ ಟೇಲೆಂಟ್ ಆಗೋದ್ರಿಂದ ಅವರು ಸ್ವಲ್ಪ ನಿರಂತರವಾಗಿ ಹೋರಾಟ ಮಾಡೋದ್ರಿಂದ ನಮಗೆ ನೀರು ಮುಟ್ತಾಯಿತ್ತು. ಹಾಗಾಗಿ ಅವ್ರನ್ನ ಹಳ್ಳಿಯ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅವ್ರ ಪರವಾಗಿ ನಿಂತಿದ್ದರು. ಅವ್ರನ್ನ ಇದುವರೆಗಾದರೂ ಅವ್ರನ್ನ ನೆನೆಸ್ತಾರೆ. ಅವ್ರ ಹೋರಾಟ ಸ್ವಲ್ಪ ಭಾಳ ತೀವ್ರವಾಗಿತ್ತು. ಆಮೇಲೆ ನಂಜುಂಡಸ್ವಾಮಿ ಅವರು ಹಾಕಿಕೊಟ್ಟಂಥ ಹಾದಿಯಲ್ಲೇ ಅವರು ತಮ್ಮ ಕರಿಯರ್ನಲ್ಲಿ ಯಾವುದೇ ಹಕ್ಕುಚ್ಯುತಿ ಆಗದಂತೆ, ಯಾವುದೇ ಭ್ರಷ್ಟಾಚಾರ ಯಾವುದೇ ಇಲ್ಲದಂಗೆ ಸತ್ಯಯುತವಾಗಿ ಬಡವರ ಪರವಾಗಿ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಸಲುವಾಗಿ ಭಾಳ ಹೋರಾಟ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಬೆಟ್ಟದೂರು ಗ್ರಾಮಕ್ಕೆ ಈಗ ಮೊದಲೆಲ್ಲ ನೀರು ಚೆನ್ನಾಗಿ ಬರ್ತಿತ್ತು. ಆಮೇಲೆ ಬರ್ತಾ ಮೇಲೆಲ್ಲ ಏರಿಯಾ ಡೆವಲಪ್ ಆಗೋದ್ರಿಂದ ಟೇಲೆಂಟ್ ಆಯಿತು. ಆ ಟೇಲೆಂಟ್ ಆದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾವುದೇ ಸರ್ಕಾರ ಇರಲಿ, ಮುಖ್ಯಮಂತ್ರಿಯವರಿಗೆ ಹೋಗಿ ನೀರಾವರಿ ಮಂತ್ರಿಗಳ ಹತ್ರ ಹೋಗಿ ಅಲ್ಲೆಲ್ಲ ಹೋರಾಟ ಮಾಡಿ ತಾವು ಬೆಟ್ಟದೂರು ಗ್ರಾಮಕ್ಕೆ ಮತ್ತು ಸಾದಾಪುರ, ಮರ್ಚೇಡು ಸುತ್ತಮುತ್ತಲ ಗ್ರಾಮಗಳಿಗೆ ನೀರಿನ ಅವಶ್ಯಕತೆ ಇದೆ ಅಂತ ತಿಳುವಳಿಕೆ ಕೊಟ್ಟು ಆ ನೀರನ್ನು ಇಲ್ಲಿಗೆ ಮುಟ್ಸಕ್ಕಂಥ ಪ್ರಯತ್ನ ಹಲವಾರು ಬಾರಿ ಮಾಡಿದ್ದಾರೆ. ಅದಕ್ಕಾಗಿ ಗ್ರಾಮದ ರೈತರು ಅವರಿಗೆ ಚಿರಋಣಿಯಾಗಿರ್ತಾರೆ. ನಮ್ಮ ಚಾಮರ್ಸ್ ಮಾಲಿ ಪಾಟೀಲ್ ಅವರ ಮನೆತನದ ಬಗ್ಗೆ ಮಾತಾಡ್ತಾನೆ. ಅವರು ನಮ್ಮ ಊರಿಗೆ ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ ಅವರು ನಮಗಾಗಿ ಮಾಡಿದಂಥ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅವ್ರ ಅಣ್ಣನವರಾದ ಡಾಕ್ಟರ್ ಬಸವಪುರ ಪಾಟೀಲರು ಕೂಡ, ಅದರಂತೆ ಯಲ್ಲಮ್ಮಪುರ ಪಾಟೀಲ್ ಬೆಟ್ಟದವರು, ಇವರೆಲ್ಲರ ಆಶೀರ್ವಾದದಿಂದ ನಾವಿಲ್ಲಿ ಊರಾಗ ನಿಲ್ಲೋದಕ್ಕೆ ಒಂದು ಅವಕಾಶ ಸಿಕ್ಕೈತಿ. ಇದೇ ರೀತಿಯಾಗಿ ನಮ್ಮ ಡಾಕ್ಟರ್ ಜಯಪ್ರಕಾಶ್ ಪಾಟೀಲರು ಕೂಡ ನನಗೆ ಕ್ಯಾನ್ಸರ್ ಬಂದಾಗ ನಾನು ಸಾಹಿತ್ಯನೆಂಬ ಉದ್ದೇಶದಿಂದ ಅಳಕಚ್ಚಿದ್ದೆ. ಆ ಟೈಮ್ನಲ್ಲಿ ಅವ್ರು ನನಗೆ ಧೈರ್ಯ ಕೊಟ್ಟು ಆ ಕಿದ್ವಾಯಿ ಆಸ್ಪತ್ರೆಗೆ ಮುಖ್ಯಸ್ಥರಾದಂಥ ರಾಮಚಂದ್ರಪ್ಪ ಸರ್ ಅವರಿಗೆ ಫೋನ್ ಮಾಡಿ ನೀನು ಹೋಗು, ಏನಾಗೋದಲ್ಲ ಅಂತೇಳಿ ನಮಗೆ ಧೈರ್ಯ ಕೊಟ್ಟು ನಮ್ಮನ್ನು ಬದಿಸಿಕೊಟ್ಟಂಥ ದೇವರವರು. ಅವ್ರಿಗಾಗಿ ನಾನು ಎಷ್ಟು ಹೇಳಿದ್ರು ಕಡಿಮೆ. ಇಷ್ಟೇ ನನ್ನ ಮಾತು ಮುಗಿಸುತ್ತೆ. ಗಂಬಳ ಅಲ್ಲ ನೀವು ಅವಾಗಿನ್ನ ಕಡಿಮೆ ಮಾಡ್ಗಿರಿ ಅಲ್ಲೆಲ್ಲ ಅಲ್ಲ ಜನವರಿ 16 ತುಂಗಭದ್ರಾ ಎಡದಲ್ಲಿ ನಾಳೆ ನೀರಿನ ಸಲುವಾಗಿ ಇದು ಅಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಇಲ್ಲ, ಥೈಲ್ಯಾಂಡ್ ಅವರು ಇವರು. ಅರ್ಜೆಂಟೈನಾದಲ್ಲಿ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಇವರು ಪಾಂತಿಫ್ ಅಂತೇಳಿ, ಇವರು ಮಯನ್ಮಾರ್ದವರು, ಇವರು ಥೈಲ್ಯಾಂಡ್ನವರು. ಅಲ್ಲಿ ಅರ್ಜೆಂಟೈನಾದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಮಾನ್ಸೆಂಟೋ ಬೀಜಾ ಕಂಪನಿ ವಿರುದ್ಧ. ಆವಾಗ ಅರ್ಜೆಂಟೈನಾದ ಕೆಲವು ದೃಶ್ಯಗಳು ಇಲ್ಲಿದೆ ನೋಡ್ರಿ. ಅಲ್ಲಿ ಬೇರೆ ಬೇರೆ ಸೌತ್ ಏಷ್ಯಾದಿಂದ ಎಲ್ಲ ಪ್ರತಿನಿಧಿಗಳು ಬಂದಿದ್ದರು. ಸೌತ್ ಏಷ್ಯಾದಿಂದ ಬಂದರೆ ಅವರವರು ತಮ್ಮ ಭಾಷೆಗಳಲ್ಲಿ ಪ್ಲೇ ಕಾರ್ಡನ್ನು ಬರೆದು ಪ್ರೊಟೆಸ್ಟ್ ಮಾಡಿದರು. ಅಲ್ಲಿ ನಾನು ಕನ್ನಡದಲ್ಲಿ ಕುಲಾಂತರಿ ಬೀಜ ನಿಷೇಧಿಸಿರಿ ಅಂಥೇಳಿ ನಾನು ಕನ್ನಡದಲ್ಲಿ ಬರೆದು ನನ್ನ ಪ್ಲೇ ಕಾರ್ಡನ್ನು ಅಲ್ಲಿ ಅರ್ಜೆಂಟೈನಾದಲ್ಲಿ ಕನ್ನಡದಲ್ಲಿ ಪ್ರದರ್ಶನ ಮಾಡಿದೆ. ನಾನು ಅಂತೇಳಿ ಅಲಿನ್ ಅಂಥೇಳಿ ನನಗೆ ಟ್ರಾನ್ಸ್ಲೇಟರ್ ಆಗಿ ಕೊಟ್ಟಿದ್ರು. ಅಲ್ಲಿ ಜನರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಭಾಳಷ್ಟು ಜನರಿಗೆ ಓನ್ಲಿ ಸ್ಪ್ಯಾನಿಷ್ ಮಾತಾಡ್ತಾರೆ. ಇವಳು ಇಂಗ್ಲೀಷ್ ಮಾತಾಡ್ತಿದ್ಲು. ನಾನು ಅಲ್ಲಿ ಜನಗಳು ನಮ್ಮ ದೇಶದ ಬಗ್ಗೆ ಏನಾದರೂ ಕೇಳಬೇಕಂದ್ರೆ ಇವಳಿಗೆ ಕೇಳ್ತಿದ್ರು, ಇವಳು ನನಗೆ ಇಂಗ್ಲೀಷ್ನಾಗ ಕೇಳ್ತಿದ್ಲು, ನಾನು ಅವರಿಗೆ ಇಂಗ್ಲೀಷ್ನಲ್ಲಿ ಹೇಳ್ತಿದ್ದೆ, ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಈ ರೀತಿ ಇದೆಲ್ಲ ಗ್ರೂಪ್ ಡಿಸ್ಕಷನ್ನಲ್ಲಿ.
ಇವೆಲ್ಲ ಗ್ರೂಪ್ ಡಿಸ್ಕಷನ್ ಫೋಟೋಸ್. ಇವರು ನಮ್ಮ ತಂದೆಯವರು ರಾಯಚೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಪರಿಚಯ ಮಾಡಿಸಿದ್ದೀವ್ರೆ. ರಾಯಚೂರು ಜಿಲ್ಲೆಯಲ್ಲಿ ರೈತ ಸಂಘವನ್ನು ಸ್ಥಾಪನೆ ಮಾಡಿದಂಥವ್ರು ಇವರು. ಏನಂತಂದರೆ ಅವತ್ತಿನ ರೈತರ ಸಂಕಷ್ಟಗಳಿಗೆ ರಾಯಚೂರು ಜಿಲ್ಲೆಯಾದ್ಯಂತ ತಿರುಗಾಡಿ ಹಳ್ಳಿಗಳಲ್ಲಿ ಏನಂತಂದರೆ ರೈತ ಸಂಘವನ್ನು ಕಟ್ಟಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥವ್ರು ಇವರು. ಕೊನೆಗೆ ಏನಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿದ್ದರು. ಪ್ರೊಫೆಸರ್ MD ನಂಜುಂಡ ಸ್ವಾಮಿಯವರ ಕಾಲದಲ್ಲಿ ಇವರು ಭಾಳ ಅವ್ರ ಜೊತೆಗೆ ಹೋರಾಟ ಮಾಡಿದಂಥವ್ರು. ಬಂದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೆ ಅವರು ಬರೆದಂಥ ಒಂದು ಪುಸ್ತಕ ಸಲ್ಲಲಿತ ಸನ್ಮಾರ್ಗ ಅಂತ ಹೇಳಿ ಬರೆದಂಥ ಪುಸ್ತಕಕ್ಕೆ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ ಇದೆ. ಸರ್ಕಾರಗಳು ಬದಲಾಗಬಹುದು, ಕಾನೂನುಗಳು ಬದಲಾಗಬಹುದು, ಆದ್ರೆ ಈ ನೆಲದ ನಂಬಿಕೆ, ಈ ಹಸಿರು ಶಾಲಿನ ಛಲವು ಯಾವತ್ತಿಗೂ ಬದಲಾಗಲ್ಲ.